ಮ್ಯೂಚುವಲ್ ಫಂಡ್ ಕಂಪ್ನಿಗಳು ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ನಿ ಏನಾದರೂ ಕ್ಲೋಸ್ ಆದರೆ ನಾವೇನು ಮಾಡ್ಬೇಕು ಬ್ರೋ? ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ಲಾಸ್ ಆಗಲ್ವಾ ಬ್ರೋ? ಗುರು ಇದೆಲ್ಲ ಫ್ರಾಡು, ಅವ್ರು ದುಡ್ಡು ಹೊತ್ಕೊಂಡು ಓಡೋದ್ರೆ ನಾನೇನು ಮಾಡಬೇಕು? ಅವಾಗ ನಾನು ಇನ್ನು ಹಿಂದೆ ಬರೋಕ್ಕಾಗತ್ತಾ ಸರ್? ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹೆಂಗೆ ನಂಬೋದು ಸರ್? ನಮಗೆ ಭಯ ಆಗುತ್ತೆ ಸರ್. ನಾವು ಕಷ್ಟಪಟ್ಟು ದುಡ್ದು ಇವ್ರ ಮೇಲೆ ದುಡ್ಡು ಹಾಕೋದ್ರಿಗೆ ಇವ್ರೇನಾದರೂ ಹೊತ್ಕೊಂಡು ಓಡೋದ್ರೆ, ಅಕಸ್ಮಾತ್ ಈ ಕಂಪ್ನಿ ಮುಳುಗೋದ್ರೆ ನಾನೇನು ಮಾಡ್ಬೇಕು ಸರ್? ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ಮೋಸ ಆಗಲ್ವಾ ಸರ್? ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ಮಿನಿಮಮ್ 15% ರಿಟರ್ನ್ ಕೊಡೋ ಯಾವುದನ್ನ ಕಂಪ್ನಿ ಇದ್ರೆ ಹೇಳಿ ಸರ್. ಮ್ಯೂಚುವಲ್ ಫಂಡಲ್ಲಿ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಸರ್? ನಾವು ಮನಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ಬರುತ್ತಾ? ಏನೂ ಆಗಲ್ವಾ? ಮೋಸ ಆಗಲ್ವಾ ಸರ್? ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದೆ, ನಿಮಗೆ ಮ್ಯೂಚುವಲ್ ಫಂಡ್ ಕಂಪ್ನಿ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ನನಗೆ ಕೇಳಿ, ನಾನು ಅದ್ರ ಬಗ್ಗೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕ್ತೀನಿ ಅಂತ. ತುಂಬ ಜನ ಕ್ವಶನ್ ಕೇಳಿದ್ದಾರೆ. ನೀವು ಇಂಟ್ರೋದಲ್ಲಿ ನೋಡ್ದಂಗೆ ತುಂಬ ಜನ ಪಾಪ ಭಯ ಬಿದ್ದು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗಲ್ವಾ ಸರ್? ಈ ಕಂಪ್ನಿಗಳು ಮುಳುಗೋಗ್ಬಿಟ್ರೆ ಏನು ಮಾಡೋದು ಸರ್? ಈ ಕಂಪ್ನಿಗಳಲ್ಲಿ ನಾವು ಹೆಂಗೆ ಇನ್ವೆಸ್ಟ್ ಮಾಡೋದು ಸರ್? ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ಸರ್ ನಂಬೋದು ಇವ್ರನ್ನ ಅಂತ ತುಂಬ ಜನ ಕ್ವಶನ್ ಮಾಡಿದ್ದಾರೆ. ಆಮೇಲೆ ತುಂಬ ಜನ ಕೇಳಿದ್ದಾರೆ ಕ್ವಶನ್ನ, ಏನಂದರೆ ಸರ್ 15% 20% ಹೆಂಗೆ ನೀವು ಡೆಫಿನೆಟ್ಲಾಗಿ ಹೇಳ್ತೀರಾ ಇಷ್ಟೇ ಕೊಡುತ್ತೆ ಅಂತ? ಏನಾದರೂ 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು, ಆಮೇಲೆ 10-15 ವರ್ಷ ಆದಮೇಲೆ ಅವಾಗ ಮಾರ್ಕೆಟ್ ಬಿದ್ದೋದ್ರೆ ಇದು ಬಿದ್ದೋಗ್ಬಿಡುತ್ತೆ ಅಂತ ತುಂಬ ಜನ ಒಳ್ಳೊಳ್ಳೆ ಕ್ವಶನ್ ಕೇಳಿದ್ದೀರಾ. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಜನಗಳು ಡೇ ಬೈ ಡೇ ಬರ್ತಾ ಇಂಪ್ರೂವ್ ಆಗ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ಕಾಲದಲ್ಲಿ ಇದ್ದಂಗೆ ಸುಮ್ಮನೆ ಎಲ್ಲೋಗಿದ್ರು ಅಲ್ಲೇ ದುಡ್ಡು ಹಾಕ್ಬಿಡೋದು, ಏನು ಗೊತ್ತಿಲ್ಲದೆ ಹೋಗಿ ದುಡ್ಡು ಹಾಕ್ಬಿಟ್ಟು ದುಡ್ಡು ಕಳ್ಕೊಳೋದು, ಈ ಥರ ಮಾಡ್ತಿಲ್ಲ. ಅಟ್ಲೀಸ್ಟ್ ನಾವು ಹೆಂಗೆ ಏನು ಅಂತ ನಾವು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾವು ಅದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಈಗಿನ ಕಾಲದಲ್ಲಿ ಯೋಚನೆ ಮಾಡ್ತಿದ್ದೀರಾ. ನನಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ಯಾಕಂದರೆ ನಮ್ಮ ಜನಗಳು ಬದಲಾಗ್ತಾ ಇದ್ದಾರೆ. ಸುಮ್ಮನೆ ಅವ್ರು ಯಾರೋ ಹೇಳಿದ್ರು ಅಂತ ನಂಬ್ತಿಲ್ಲ, ಅವ್ರು ಕ್ವಶನ್ ಮಾಡಿ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ನಾನು ಈ ಕ್ವಶನ್ಗಳಿಗೆಲ್ಲ ಹೋಗೋಕ್ಕೂ ಮುಂಚೆನೇ ನಾನು ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಇಲ್ಲಿ ನಮ್ಮ ಐ ಬಟನಲ್ಲಿ ಬರುತ್ತೆ, ಅಲ್ಲಿ ಹೋಗಿ ನೀವು ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಆದರೆ ತುಂಬ ಜನ ಕ್ವಶನ್ ಇದೆಯಲ್ಲ, ಈ ಕಂಪ್ನಿಗಳು ಮುಳುಗೋದ್ಬಿಟ್ರೆ ಹೆಂಗೆ, ಇದರಲ್ಲಿ ಹೆಂಗೆ ನಮಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ, ಇದು ನಿಜವಾಗ್ಲೂ ಸಿಗುತ್ತಾ ನಮಗೆ ಅಂತ ತುಂಬ ಜನ ಕ್ವಶನ್ ಇರುತ್ತೆ. ನಾನು ಫಸ್ಟ್ ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಸೇಫು. ಯಾಕಂದರೆ ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಮಾರ್ಕೆಟ್ ಬಗ್ಗೆ ತುಂಬ ನಾಲೆಡ್ಜ್ ಇರಬೇಕು, ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕು, ಕಂಪ್ನಿ ಬಗ್ಗೆ ತಿಳ್ಕೊಬೇಕು. ಆಮೇಲೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಈಗ ನಮ್ಮ ಹತ್ರ ಅಷ್ಟೊಂದು ದುಡ್ಡಿರಲ್ಲ, ತಿಂಗಳ 5,000 10,000 ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ನಾವು ಎಲ್ಲ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿರಲ್ಲ. ನಾವು ಬೈ ಮಾಡಿದ್ರೆ 1 ಇಲ್ಲ 2 ಕಂಪ್ನಿ ಮೇಲೆ ಬೈ ಮಾಡ್ತೀವಿ. ಅವಾಗ ಏನಾಗುತ್ತೆ, 2 ಕಂಪ್ನಿ 3 ಕಂಪ್ನಿನಲ್ಲಿ 2 ಕಂಪ್ನಿ ಮುಳುಗೋದ್ರೂ ಕೂಡ ನಮಗೆ ಲಾಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂದರೆ ನಾವು ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋದಾಗ. ಅದೇ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ಅವರು 1-2 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಅವರು ಮಿನಿಮಮ್ ಅಂದ್ರೂ 30-40 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆವಾಗ 5 ಕಂಪ್ನಿ ಮುಳುಗೋಗ್ಲಿ ಬಿಡಿ, 6 ಕಂಪ್ನಿ ಮುಳುಗೋಗ್ಲಿ ಬಿಡಿ, ಇನ್ನೂ 20-25 ಕಂಪ್ನಿ ಮೇಲೋಗಿರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಫಂಡ್ ಮೇಲೋಗಿರುತ್ತೆ, ನಮ್ಮ ದುಡ್ಡು ಮೇಲೋಗಿರುತ್ತೆ. ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ನಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಿರೋರು ಅವರೆಲ್ಲ ಎಕ್ಸ್ಪರ್ಟ್ಗಳು, ಅವರು ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು. ಅವರಿಗೆ ತುಂಬ ನಾಲೆಡ್ಜ್ ಇರುತ್ತೆ, ಮಾರ್ಕೆಟ್ ಬಗ್ಗೆ ಇರಲಿ, ಎಕನಾಮಿ ಬಗ್ಗೆ ಇರಲಿ, ಪ್ರತಿಯೊಂದು ನಾಲೆಡ್ಜ್ ಇರುತ್ತೆ. ಅವ್ರು ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಿರ್ತಾರೆ. ನಾಳೆ ಅವ್ರು ಬಂದ್ಬಿಟ್ಟು ದುಡ್ಡು ತಗೊಂಡು ಓಡೋಗಿ ಬರಲ್ಲ. ಯಾಕಂದರೆ ಸೆಬಿ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು ಸೆಬಿ ಅಂದರೆ ಏನು ಹೇಳಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಅದೇ ಥರನೇ ನೀವು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನೀವು ಬ್ಯಾಂಕಿಗೆ ಯಾಕೆ ಕ್ವಶನ್ ಮಾಡಲ್ಲ? ಬ್ಯಾಂಕ್ ನಾಳೆ ತಗೊಂಡೋಗ್ಬಿಡ್ಬೋದಲ್ಲ, ಬ್ಯಾಂಕ್ ತಗೊಂಡು ಓಡೋಗ್ಬಿಡ್ಬೋದಲ್ಲ ಅಂತ. ಯಾಕೆ ಬ್ಯಾಂಕಿಗೆ ಕ್ವಶನ್ ಮಾಡಲ್ಲ ಅಂದರೆ, ಬ್ಯಾಂಕಿಗೆ ನಿಮಗೆ ಗೊತ್ತು RBI ನೋಡ್ಕೊತಾ ಇದೆ, ಗೌರ್ಮೆಂಟ್ ಎಲ್ಲ ನೋಡ್ಕೊತಾ ಇದೆ ಅಂತ. ಅದೇ ಥರನೇ ಮ್ಯೂಚುವಲ್ ಫಂಡ್ನು, ಸ್ಟಾಕ್ ಮಾರ್ಕೆಟ್ನು ಎಲ್ಲನೂ ನೋಡ್ಕೊಳೋದು ಗೌರ್ಮೆಂಟೇ. ಅದು ಬ್ಯಾಂಕೆಲ್ಲ ನೋಡ್ಕೊಳಕ್ಕೆ RBI ಇದೆ, ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡ್ ಎಲ್ಲ ನೋಡ್ಕೊಳಕ್ಕೆ ಸೆಬಿ ಇದೆ. RBI ಹೆಂಗೆ ಬ್ಯಾಂಕಿಗೆಲ್ಲ ರೂಲ್ಸು ರೆಗ್ಯುಲೇಷನ್ ಮಾಡುತ್ತಲ್ಲ, ಸೇಮ್ ಅದೇ ಥರನೇ ಮ್ಯೂಚುವಲ್ ಫಂಡ್ಗಳಿಗೆ ಸೆಬಿ ರೂಲ್ಸ್ ರೆಗ್ಯುಲೇಷನ್ ಮಾಡುತ್ತೆ. ಆಮೇಲೆ ತುಂಬ ಜನ 15% ಸಿಗುತ್ತೆ ಅಂತ ಹೆಂಗೆ ಹೇಳ್ತೀರಾ ಸರ್, ಇದು ಫಿಕ್ಸ್ಡ್ ಅಲ್ಲ ಅಂತ ಹೇಳ್ತಾರೆ. ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಮಗೆ ಫಿಕ್ಸ್ಡ್ ರಿಟರ್ನ್ ಸಿಗಲ್ಲ. ಫಿಕ್ಸ್ಡ್ ರಿಟರ್ನು ಬ್ಯಾಂಕ್ FD ಬಿಟ್ಟು ಇನ್ನೆಲ್ಲೂ ಸಿಗಲ್ಲ. ಬ್ಯಾಂಕ್ FDನಲ್ಲೇ ಫಿಕ್ಸ್ಡ್ ರಿಟರ್ನ್ ಸಿಗೋದು. ಈಗ ನೀವು ರಿಯಲ್ ಎಸ್ಟೇಟ್ ಯಾವುದೋ ಒಂದು ಸೈಟ್ ಬೈ ಮಾಡ್ತಿದ್ದೀರ ಅಂದರೆ ಇಷ್ಟೇ ರಿಟರ್ನ್ ಸಿಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಆದರೂ ನಾವು ಯಾಕೆ ಬೈ ಮಾಡ್ತೀವಿ ಅಂದರೆ, ಹಿಂದೆ ನೋಡಿದ್ದೀವಿ, ಹಿಂದೆ ಈ ಥರ ಮೇಲೋಗಿದೆ ಅನ್ನೋ ಒಂದು ಕಾರಣದಿಂದ ಬೈ ಮಾಡ್ತಾ ಇದ್ದೀವಿ. ಬಟ್ ಮ್ಯೂಚುವಲ್ ಫಂಡಲ್ಲೂ ಕೂಡ ಹಿಂದೆ ಏನು ರಿಟರ್ನ್ ಸಿಗಿದೆಯಲ್ಲ, ಅದೇ ರಿಟರ್ನ್ ಕಂಟಿನ್ಯೂ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಾವೊಂದು ಅಸ್ಯೂಮ್ ಮಾಡ್ಕೊಬೋದು ಇದೇ ಥರ ರಿಟರ್ನ್ ಸಿಗ್ಬೋದು ಅಂತ. ಯಾಕಂದರೆ ನಾನು 15% ತುಂಬ ತಗೊಳ್ತೀನಿ ಅಂದರೆ, ಸಿಂಪಲಾಗಿ ಯೋಚನೆ ಮಾಡಿ, ಮ್ಯೂಚುವಲ್ ಫಂಡಲ್ಲಿ ಈಗ ನಾವು ಕೊಡೋ ದುಡ್ಡನ್ನ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ನಮ್ಮ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾವೆ ಹೇಳಿ? ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆ ಕಂಪ್ನಿಗಳು ಯಾವ ಹೇಳಿ? ಆ ಕಂಪ್ನಿಗಳೇ ಅಲ್ವಾ ನಮ್ಮ ಎಕನಾಮಿನಲ್ಲಿ ಇರೋದು. ಅಂದರೆ ಯಾವುದೇ ಒಂದು ದೇಶ ಬೆಳೆಯೋಕ್ಕೆ ಕಂಪ್ನಿಗಳೇ ಮುಖ್ಯ. ಅಲ್ಲಿರೋ ಕಂಪ್ನಿಗಳು, ಇಂಡಸ್ಟ್ರಿಗಳೇ ಮುಖ್ಯ. ಆ ಇಂಡಸ್ಟ್ರಿ ಬೆಳೆದಂಗೆ ದೇಶ ಬೆಳೆಯುತ್ತೆ. ನಾಳೆ ಕಂಪ್ನಿಗಳೇ ಮುಳುಗೋಗಿ ನಿಮ್ಮ ಸ್ಟಾಕ್ ಮಾರ್ಕೆಟೇ ಝೀರೋ ಆಯಿತು ಅಂದ್ಕೊಳ್ಳಿ, ದೇಶನೇ ಝೀರೋ ಆಗೋಗ್ಬಿಡುತ್ತೆ. ಯಾಕಂದರೆ ನಾನು ಕೆಲಸ ಮಾಡ್ತಿರೋದು, ನೀವು ಕೆಲಸ ಮಾಡ್ತಿರೋದು, ಇನ್ನೊಬ್ಬ ಕೆಲಸ ಮಾಡ್ತಿರೋದು, ಪ್ರತಿಯೊಬ್ಬರೂ ಈ ಕಂಪ್ನಿ ಅಂಡರಲ್ಲೇ, ಈ ಕಂಪ್ನಿಗಳಿಗೆ ಕೆಲಸ ಮಾಡ್ತಿರ್ತೀವಿ. ಅಕಸ್ಮಾತ್ ಯಾರನ್ನ ಬೇರೆಯವರು ಕಂಪ್ನಿಗಳಿಗೆ ಕೆಲಸ ಮಾಡ್ತಿಲ್ಲ ಅಂದರೂ ಕೂಡ ನೀವು ಸುತ್ತಮುತ್ತ ಬಿಸ್ನೆಸ್ಸಲ್ಲಿ ನೋಡಿ, ನಿಮ್ಮ ಸುತ್ತಮುತ್ತ ಅಂಗಡಿಗಳನ್ನ ನೋಡಿ, ಈ ಅಂಗಡಿನವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿ. ಈ ಅಂಗಡಿನವ್ರು ಏನು ಮಾಡ್ತಿದ್ದಾರೆ, ಇದೇ ಕಂಪ್ನಿ ಪ್ರಾಡಕ್ಟ್ಗಳನ್ನ ಅವ್ರ ಅಂಗಡಿನಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಿದ್ದಾರೆ. ದಿನಸಿ ಅಂಗಡಿನವನು ಇದೇ ಕಂಪ್ನಿದು ಹಿಂದೂಸ್ತಾನ್ ಯೂನಿಲಿವರ್ ಶಾಂಪು, ಸೋಪು ಈ ಥರ ಸೆಲ್ ಮಾಡ್ತಿದ್ದಾನೆ. ಹಾರ್ಡ್ವೇರವನು ಪೇಂಟು, ಸಿಮೆಂಟು,
ಕಬ್ಬಣ ಸೆಲ್ ಮಾಡ್ತಿದ್ದಾನೆ. ಅದೇ ಥರ ಮೆಡಿಕಲ್ ಸ್ಟೋರ್ ಅವರು ಫಾರ್ಮಾ ಕಂಪ್ನಿಗಳದ್ದು ಟ್ಯಾಬ್ಲೆಟ್ ಟಾನಿಕ್ ಸೆಲ್ ಮಾಡ್ತಿದ್ದಾರೆ. ಅಂದರೆ ಎಂಟೈರ್ ಥಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಗೌರ್ಮೆಂಟಿಗೆ ರೆವಿನ್ಯೂ, ಮೇಜರ್ ರೆವಿನ್ಯೂ ಎಲ್ಲಿಂದ ಬರುತ್ತೆ? ಈ ಕಂಪ್ನಿಗಳು ಕೊಡೋ ಟ್ಯಾಕ್ಸಿಂದ ಬರುತ್ತೆ, GST ಕಾರ್ಪೊರೇಟ್ ಟ್ಯಾಕ್ಸಿಂದ ಬರುತ್ತೆ. ಮತ್ತು ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ನಮಗೆ ಸ್ಯಾಲ್ರಿ ಬರಬೇಕು. ಸ್ಯಾಲ್ರಿ ಯಾರು ಕೊಡ್ತಾರೆ? ಈ ಕಂಪ್ನಿಗಳೇ ಕೊಡೋದಲ್ವಾ? ಅಂದರೆ ಪ್ರತಿಯೊಂದು ದೇಶ ನಡೆದಿರೋದೇ ಈ ಕಂಪ್ನಿಗಳ ಮೇಲೆ. ನಾಳೆ ಈ ಕಂಪ್ನಿಗಳೇ ಮುಳುಗೋಗಿದಾವೆ ಅಂದರೆ ದೇಶನೇ ಮುಳುಗೋಗುತ್ತೆ. ಆಫ್ಘಾನಿಸ್ತಾನ ಆಯ್ತಲ್ಲ, ಆಫ್ಘಾನಿಸ್ತಾನ, ಶ್ರೀಲಂಕಾ ಎಲ್ಲ ಯಾಕೆ ಈ ಥರ ಆಯ್ತು ಅಂದರೆ ಅಲ್ಲಿ ಅಷ್ಟು ಇಂಡಸ್ಟ್ರಿಗಳಿಲ್ಲ. ಪಾಕಿಸ್ತಾನದಲ್ಲಿ ನೋಡಿದರೆ ನೀವು ಯಾವುದೋ ಒಂದು ಬ್ರ್ಯಾಂಡ್ ಹೇಳಿ, ಪಾಕಿಸ್ತಾನದಲ್ಲಿ ಇರೋ ಕಂಪ್ನಿ ರಿಲಯನ್ಸು, ಏಷ್ಯನ್ ಪೇಂಟ್ಸ್ ಥರ ಪಾಕಿಸ್ತಾನದಲ್ಲಿ ಯಾವ ಬ್ರ್ಯಾಂಡ್ ಇದೆ? ಯಾವ ದೇಶಗಳಲ್ಲಿ ಕಂಪ್ನಿ ಮತ್ತು ಇಂಡಸ್ಟ್ರಿ ಇರಲ್ಲ ಆ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಈಗೆಲ್ಲ ನಾವೆಲ್ಲ ಯಾಕೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬರ್ತೀವಿ ಹೇಳಿ? ಬೆಂಗಳೂರಲ್ಲಿ ಜಾಸ್ತಿ ಕಂಪ್ನಿಗಳಿದ್ದಾವೆ. ನಾವು ಬೆಂಗಳೂರಿಗೆ ಬಂದರೆ ಏನಾದರೂ ಒಂದು ಕೆಲಸ ಸಿಗುತ್ತೆ, ಜೀವನ ಮಾಡೋಕ್ಕಾಗುತ್ತೆ ಅಂತ ನಾವು ಬರ್ತೀವಿ. ಬೆಂಗಳೂರು ಯಾಕೆ ಅಷ್ಟೊಂದು ಡೆವಲಪ್ ಆಗಿದೆ? ಬಿಕಾಸ್ ಆಫ್ ಈ ಕಂಪ್ನಿಗಳಿಂದಾನೆ. ಅದೇ ಥರನೇ ಯಾವುದೇ ಒಂದು ದೇಶ ಬೆಳಿಬೇಕಂದ್ರೆ, ನಮ್ಮ ದೇಶ ಇವತ್ತಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಂದ್ರೆ ಕಂಪ್ನಿಗಳೇ ಕಾರಣ. ದೇಶ ಬೆಳೆಯೋದೇ ಕಂಪ್ನಿಗಳಿಂದ. ಎಲ್ಲನೂ ಎಕನಾಮಿ ಬೌಂಡ್ ಆಗಿರೋದೇ ಕಂಪ್ನಿಗಳಿಂದ. ನಾವು ರೈತರು ಏನಾದರೂ ಪ್ರಾಡಕ್ಟ್ನ ಬೆಳೆದ್ರೆ ಅಂದರೆ ಅಕ್ಕಿ, ರಾಗಿ, ಜೋಳ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಈಗೇನಾದ್ರು ಬೆಳೆದಿದ್ದಾರೆ ಅಂದರೆ ಅವ್ರು ಯಾರಿಗೆ ಸೆಲ್ ಮಾಡಬೇಕು? ಅವ್ರು ಹೊರಗಡೆ ಅದನ್ನು ಯೂಸ್ ಮಾಡೋರಿಗೆ ಸೆಲ್ ಮಾಡಬೇಕು. ಅದನ್ನು ಯೂಸ್ ಮಾಡೋರು ಯಾರು? ಈ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ಗಳೇ ಅಲ್ವಾ? ನಾಳೆ ಮುಂದೆ ಒಂದು ದಿವಸ ಏನಾದರೂ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಝೀರೋ ಆಗಬೇಕಂದ್ರೆ ದೇಶ ಝೀರೋ ಆದಂಗೆ. ಇಲ್ಲ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಬೆಳಿಬೇಕಂದ್ರೆ ದೇಶ ಬೆಳೆದಂಗೆ. ನೀವು ಇನ್ವೆಸ್ಟ್ ಮಾಡ್ತಿರೋದು ದೇಶದ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ದೇಶ ಬೆಳೆದಂಗೆ ನಿಮ್ಮ ದುಡ್ಡು ಕೂಡ ಬೆಳ್ಕೊಂಡು ಹೋಗುತ್ತೆ. ದೇಶಕ್ಕಿಂತ ಜಾಸ್ತಿನೇ ಬೆಳೆಯುತ್ತೆ. ಯಾಕಂದರೆ ನಮ್ಮ ಇಂಡಿಯಾದು ನಾಮಿನಲ್ GDP ನಮ್ಮ ಇಂಡಿಯಾದು 14% ಇದೆ. ಅಂದರೆ ಆಲ್ಮೋಸ್ಟ್ ಲಾಸ್ಟ್ 30ರಿಂದ 40 ವರ್ಷದವರೆಗೂ ಇಂಡಿಯಾ ವರ್ಷದಿಂದ ವರ್ಷಕ್ಕೆ 14% ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ 14% ಮೇಲೆ ಹೋಗ್ತಾ ಇದೆ. ದೇಶನೇ 14% ಮೇಲೆ ಹೋಗುತ್ತೆ ಅಂದರೆ ದೇಶದಲ್ಲಿರೋ ಕಂಪನಿಗಳು 14%ಗಿಂತ ಮೇಲೆ ಹೋಗಲೇಬೇಕು. ದಟ್ ಇಸ್ ಬೇಸಿಕ್ ಅಜೆಂಡಾ, ಬೇಸಿಕ್ ಪ್ರಿನ್ಸಿಪಲ್. ಅದು ಹೋಗ್ಲಿಲ್ಲದ್ರೆ ದೇಶ ಬೆಳೀತಾ ಇಲ್ಲ ಅಂತ ಅರ್ಥ ಅಷ್ಟೇ. ಈಗ ದೇಶನೇ ಬೆಳೆದಿಲ್ಲ ಅಂದರೆ ನೀವು ಸೈಟ್ ಕೂಡ ಬೆಳೆಯಲ್ಲ. ದೇಶದಲ್ಲಿ ಇಟ್ಟಿರೋ ನೀವು FD ಕೂಡ ಬೆಳೆಯಲ್ಲ. ಈಗ FDನಲ್ಲಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀರಲ್ವಾ, ಈ ಬ್ಯಾಂಕಲ್ಲಿ FD ತೊಗೊಂಡೋಗ್ಬಿಟ್ಟು ಬ್ಯಾಂಕ್ ಏನು ಮಾಡ್ತಾನೆ? ಬ್ಯಾಂಕು ಹೋಗಿ ಬೇರೆಯವ್ರಿಗೆ ಲೋನ್ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಈ ಕಂಪ್ನಿಗಳಿಗೆ ಲೋನ್ ಕೊಡ್ತಾನೆ, ಇಲ್ಲ ಈ ಕಂಪ್ನಿಗಳ ಕೆಲಸ ಮಾಡೋ ಎಂಪ್ಲಾಯ್ಗಳಿಗೆ ಲೋನ್ ಕೊಡ್ತಾನೆ. ಇವ್ರು ವಾಪಸ್ ಕೊಡಬೇಕು ಆ ಲೋನ್ನ ಅಂದರೆ ಇವ್ರ ಕಂಪ್ನಿ ಪ್ರಾಫಿಟ್ ಮಾಡಬೇಕು. ಈ ಕಂಪ್ನಿ ಪ್ರಾಫಿಟ್ ಮಾಡಿದ್ರೆ ತಾನೇ ಮತ್ತೆ ಅವ್ರ ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡೋದು, ಎಂಪ್ಲಾಯ್ಗಳು ತಗೊಂಡು ಇವ್ರಿಗೆ ಕೊಡೋದು. ಎಲ್ಲನೂ ಕನೆಕ್ಟೆಡ್, ಎಲ್ಲನೂ ನಿಂತಿರೋದೇ ಈ ಸ್ಟಾಕ್ ಮಾರ್ಕೆಟ್ ಮೇಲೆ. ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಝೀರೋ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಕೆಳಗೆ. ಬಟ್ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಹಿಂಗಿರಲ್ಲ. ಸ್ಟಾಕ್ ಮಾರ್ಕೆಟ್ ಹಿಂಗಿರುತ್ತೆ, ಒಂದೊಂದು ಸಲ ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಯಾಕಂದರೆ ಎಕನಾಮಿ ಯಾವಾಗ್ಲೂ ಬರೀ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೋ ಅದೇ ಮ್ಯಾಟ್ರಿಂದ ಡಿಪೆಂಡ್ ಆಗಿರಲ್ಲ, ನಮ್ಮದು ಹೊರಗಡೆಯಿಂದನೂ ಡಿಪೆಂಡ್ ಆಗಿರುತ್ತೆ. ಮೊನ್ನೆ ರಷ್ಯಾ ಯುಕ್ರೇನ್ ವಾರ ಆಯಿತು. ರಷ್ಯಾ ಯುಕ್ರೇನ್ ವಾರ ಆದ ತಕ್ಷಣ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂತು ಮತ್ತೆ ಮೇಲೋಯ್ತು. ಯಾಕಂದರೆ ರಷ್ಯಾ ಯುಕ್ರೇನ್ ವಾರ ಆದ ತಕ್ಷಣ ಆಯಿಲ್ ಪ್ರೈಸ್ ಎಲ್ಲ ಮೇಲೋಗ್ಬಿಡುತ್ತೆ. ಆಯಿಲ್ ಪ್ರೈಸ್ ಮೇಲೋದಾಗ ಮತ್ತೆ ನಮ್ಮ ಇಂಡಿಯಾ ಆಯಿಲ್ನ ಜಾಸ್ತಿ ಕೊಟ್ಟು ಬೈ ಮಾಡಬೇಕಾಗತ್ತೆ. ಆವಾಗ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ರೇಟ್ ಜಾಸ್ತಿ ಆದ ತಕ್ಷಣ ಆಮೇಲೆ ನಾವು ದಿನಬಳಕೆ ವಸ್ತುಗಳು ಪ್ರೈಸು ಜಾಸ್ತಿ ಆಗುತ್ತೆ. ಇದೆಲ್ಲನೂ ಲಿಂಕ್ ಇರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಲಾಂಗ್ ಟರ್ಮಲ್ಲಿ ಯಾವಾಗಲೂ ಹಿಂಗೆ ಹೋಗಬೇಕು, ದೇಶ ಹಿಂಗೆ ಹೋಗಬೇಕು. ಬಿಕಾಸ್ ನಾವೆಲ್ಲನೂ ದುಡಿತಿದ್ದೀವಲ್ಲ, ನಾವೆಲ್ಲ ಕಷ್ಟಪಡ್ತಿದ್ದೀವಲ್ಲ, ನಮ್ಮದು ಸಂಬಳ ಹಂಗೆ ಇರುತ್ತಾ? 10 ವರ್ಷದಿಂದ ನನ್ನ ಸಂಬಳ ಏನಿತ್ತು ಹಂಗೆ ಇರುತ್ತಾ? ಕೀಪ್ ಆನ್ ಇನ್ಕ್ರೀಸ್ ಆಗ್ತಿದೆ ತಾನೆ. ಈಗ ನನ್ನ ಸಂಬಳ ಇನ್ಕ್ರೀಸ್ ಆಗ್ತಿದೆ ಅಂದರೆ ಸಂಬಳ ಕೊಡೋ ಕಂಪ್ನಿಗಳು ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ತಿದ್ದಾವೆ ಅಂತ ತಾನೆ. ನೀವೇನು ಮಾಡ್ತಿದ್ದೀರಾ? ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಕಂಪ್ನಿ ಬೆಳೆದಂಗೆ ನಮ್ಮ ದುಡ್ಡು ಕೂಡ ಬೆಳ್ಕೊಂಡು ಹೋಗುತ್ತೆ. ನೀವು ಜಗತ್ತಲ್ಲಿ ಯಾವುದೇ ಶ್ರೀಮಂತರನ್ನು ತಗೊಳ್ಳಿ, ಒಂದು ಶ್ರೀಮಂತ ಆಗಬೇಕಂದ್ರೆ ಅವನು ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗೋದಂದ್ರೇ ಈಗ ನಾವು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. ಈಗ ನಾವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ನಮಗೆ ಐಡಿಯಾ ಇಲ್ಲ. ಅದರಿಂದ ನಾನು ಹೋಗ್ಬಿಟ್ಟು ಮ್ಯೂಚುವಲ್ ಫಂಡಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಮ್ಯೂಚುವಲ್ ಫಂಡ್ ಕಂಪ್ನಿಗಳು ನನ್ನ ದುಡ್ಡನ್ನ ತಗೊಂಡ್ಬಿಟ್ಟು ನಮ್ಮಂಥವ್ರು ಎಲ್ಲರ ಹತ್ರ ಮ್ಯೂಚುವಲಾಗಿ ಕಲೆಕ್ಟ್ ಮಾಡ್ಕೊಂಡು ದುಡ್ಡನ್ನ ಅವರ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾರೆ. ಮ್ಯೂಚುವಲ್ ಅಂದರೆ ಏನು ಕನ್ನಡದಲ್ಲಿ ಸೇರಿಕೊಂಡು ಅಂತ ಅಲ್ವಾ? ಈಗ ನಾವೆಲ್ಲ ಸೇರಿಕೊಂಡು ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ದುಡ್ಡು ಕೊಡ್ತಿದ್ದೀವಿ. ಈ ದುಡ್ಡಿಂದ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತವೆ. ಆವಾಗ ಅವ್ರು ನಮ್ಮ ದುಡ್ಡನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಫ್ರಾಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಮ್ಯೂಚುವಲ್ ಫಂಡ್ಗಳ ಕಂಪ್ನಿಗಳು ಏನಾದರೂ ಒಂದು ಕಂಪ್ನಿ ಫ್ರಾಡ್ ಮಾಡಿಬಿಟ್ರೆ ಗೌರ್ಮೆಂಟ್ ಫ್ರಾಡ್ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಒಂದೇ ಒಂದು ಕಂಪ್ನಿ ಆ ಥರ ಫ್ರಾಡ್ ಮಾಡಿಬಿಟ್ರೆ ನಾಳೆ ಯಾರಿಗೂ ಧೈರ್ಯ ಇರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಫಾರಿನ್ ಇನ್ವೆಸ್ಟರ್ಸ್ ಯಾರು ಬಂದು ಇನ್ವೆಸ್ಟ್ ಮಾಡಲ್ಲ ನಮ್ಮ ದೇಶದಲ್ಲಿ. ಅವಾಗ ಏನಾಗುತ್ತೆ, ಇಲ್ಲಿರೋ ಕಂಪ್ನಿಗಳಿಗೆ ಬಿಸ್ನೆಸ್ ಮಾಡೋಕ್ಕೆ ಬಂಡವಾಳ ಇರಲ್ಲ. ಯಾವಾಗ ಬಂಡವಾಳ ಇಲ್ಲ, ಈ ಕಂಪ್ನಿಗಳು ಗ್ರೋ ಆಗಲ್ಲ. ಯಾವಾಗ ಕಂಪ್ನಿ ಗ್ರೋ ಆಗಲ್ಲ, ಗೌರ್ಮೆಂಟಿಗೆ ಟ್ಯಾಕ್ಸ್ ಬರಲ್ಲ, ನಮ್ಗೆ ಯಾರಿಗೂ ಎಂಪ್ಲಾಯ್ಮೆಂಟ್ ಇರಲ್ಲ, ದೇಶ ಕೊಲ್ಯಾಪ್ಸ್ ಆಗೋಗುತ್ತೆ. ಅದಕ್ಕೋಸ್ಕರ ಯಾವುದೇ ಗೌರ್ಮೆಂಟು ಈ ಥರ ಇನ್ಸ್ಟಿಟ್ಯೂಟ್ಗಳನ್ನ ತುಂಬ 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 ಕೇರ್ಫುಲ್ಲಾಗಿ ನೋಡ್ಕೊಳುತ್ತೆ. ಸೆಬಿ ಎಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾಡುತ್ತೆ ಅಂದರೆ, ನೀವೊಂದ್ಸಲ ಇನ್ವೆಸ್ಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ರೂಲ್ಸ್ ಮಾಡುತ್ತೆ ಅಂದರೆ, ಸಖತ್ತು ಅವ್ರನ್ನ ಫೋಕಸ್ ಮಾಡ್ತಾನೆ ಇರುತ್ತೆ.
ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಒಂದು ರೂಲ್ಸ್ ಇದೆ, ಏನಂದರೆ ಅವ್ರಿಗೆ ಬಂದಿರೋ ದುಡ್ಡಲ್ಲಿ 95% ದುಡ್ಡು ಅವರು ವಾಪಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಬಿಡ್ಬೇಕು, ಸ್ಟಾಕ್ ಮಾರ್ಕೆಟಲ್ಲಿ. ಓನ್ಲಿ 5% ಅಷ್ಟೇ ಕ್ಯಾಶಾಗಿ ಇಟ್ಕೊಬೇಕಂತ. ಈ ಥರ ಮಾಡಿದಾಗ ಏನಾಗುತ್ತೆ, ನಾಳೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ನಮ್ಮ ದುಡ್ಡನ್ನ ತಗೊಂಡು ಓಡೋಗೋಕ್ಕೆ ಬರಲ್ಲ. ಯಾಕಂದರೆ ನಮ್ಮ ಹತ್ರ ಅವನ ಹತ್ರ ದುಡ್ಡು ಇಲ್ಲವೇ ಇಲ್ಲ. ಅವ್ನು ದುಡ್ಡು ಇರೋದೆಲ್ಲ, ನಾವು ಕೊಟ್ಟಿರೋ ದುಡ್ಡೆಲ್ಲ ಆಲ್ರೆಡಿ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾನೆ. ನಮ್ಮ ದುಡ್ಡೆಲ್ಲನೂ ಕಂಪ್ನಿಗಳ ಮೇಲೆ ಇದೆ. ನಾಳೆ ಮ್ಯೂಚುವಲ್ ಫಂಡ್ ಕಂಪ್ನಿ ಓಡೋದ್ರೂ ಕೂಡ ಗೌರ್ಮೆಂಟ್ ಬರುತ್ತೆ, ಗೌರ್ಮೆಂಟ್ ಬಂದು ಕಂಪ್ನಿಗಳ ಹತ್ರ ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ವಿಡ್ರಾ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಈ ಸಿಂಪಲ್. ಆದರೂ ಈ ಥರ ಆಗೋಕ್ಕೆ ಗೌರ್ಮೆಂಟ್ ಬಿಡಲ್ಲ. ಒಂದು ಸಲ ಆ ಥರ ಆಯ್ತಂದರೆ ಇನ್ವೆಸ್ಟರ್ಸ್ದು ಮೈಂಡ್ಸೆಟ್ ಚೇಂಜ್ ಆಗೋಗ್ಬಿಡುತ್ತೆ, ಇನ್ವೆಸ್ಟರ್ಸ್ದು ನೆಗೆಟಿವ್ ಮೈಂಡ್ಸೆಟ್ ಬಂದುಬಿಡುತ್ತೆ. ನಂಬಲ್ಲ ಅವ್ರೇನು ಮಾಡ್ತಾರೆ, ಅವಾಗ ಇನ್ವೆಸ್ಟ್ ಮಾಡಲಿಲ್ದಾಗ ಏನಾಗುತ್ತೆ, ಕಂಟ್ರಿ ಬೆಳೆಯಲ್ಲ, ದೇಶ ಬೆಳೆಯಲ್ಲ. ಅವಾಗ ನೀವು ಇಲ್ಲಿವರೆಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪಿನ್ ಟು ಪಿನ್ನು ಅರ್ಥ ಆಗುತ್ತೆ. ಯಾಕಂದರೆ ನೀವು ಕೇಳಿರೋ ಕ್ವಶನ್ಗಳೆಲ್ಲನೂ ಅಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಗಳನ್ನ ಕೇಳಿದ್ದೀರ. ನಾನಿಲ್ಲಿ ಕ್ವಶನ್ ಓದ್ಬೇಕಾದ್ರೆ ಯಾರು ನೇಮ್ ತೊಗೊಳಲ್ಲ, ನಾನು ಸುಮ್ಮನೆ ಓದ್ಕೊಂಡು ಹೋಗ್ತೀನಿ. ಯಾಕಂದರೆ ನೇಮ್ ತೊಗೊಂಡ್ರೆ ಒಬ್ರೊಬ್ರು ನೇಮ್ ತೊಗೊಂಡಿದ್ದೀವಿ, ಒಬ್ರೊಬ್ರು ನೇಮ್ ತೊಗೊಂಡಿಲ್ಲ ಅಂತ ಬೇಜಾರಾಗ್ತೀರಾ. ಆಮೇಲೆ ನಾನು ಎಲ್ಲ ಕ್ವಶನ್ಗಳ್ನೂ ತೊಗೊಂಡಿಲ್ಲ, ಯಾಕಂದರೆ ಸೇಮ್ ಕ್ವಶನ್ಗಳೇ 4-5 ಜನ ಕೇಳಿದ್ದೀರಾ. ಅದರಿಂದ ನಾನು ಏನು ರಿಲೇಟೆಡ್ ಆಗಿದೆ ಆ ಕ್ವಶನ್ಗಳು ಮಾತ್ರ ತಗೊಂಡಿದ್ದೀನಿ. ಫಸ್ಟ್ ಕ್ವಶನ್, ಮ್ಯೂಚುವಲ್ ಫಂಡ್ ಕಂಪ್ನಿಗಳು ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ನಿ ಏನಾದರೂ ಕ್ಲೋಸ್ ಆದರೆ ಏನು ಮಾಡ್ಬೇಕು ಸರ್? ನಾನು ಅವಾಗಲೇ ಹೇಳ್ದಂಗೆ ಕಂಪ್ನಿಗಳು ಕ್ಲೋಸ್ ಆಗಲ್ಲ. ಕ್ಲೋಸ್ ಆದರೂ ಕೂಡ ಗೌರ್ಮೆಂಟ್ ಬಂದ್ಬಿಟ್ಟು ಇಂಟರ್ಫಿಯರ್ ಮಾಡುತ್ತೆ. ಈಗ ಮೊನ್ನೆ L&T ಫೈನಾನ್ಸ್ನ ಬಂದ್ಬಿಟ್ಟು HSBC ಫೈನಾನ್ಸ್ ಅಂತ ಕಂಪ್ನಿ ಬೈ ಮಾಡ್ತು. ಅಂದರೆ ಕಂಪ್ನಿ ಇನ್ನೊಂದು ಕಂಪ್ನಿ ಬಂದು ಅಕ್ವೈರ್ ಮಾಡಿಬಿಡುತ್ತೆ. ಅದನ್ನು ಮುಳುಗೋಕ್ಕೆ ಬಿಡಲ್ಲ. ಯಾಕಂದರೆ ಅಷ್ಟೊಂದು ಅಸೆಟ್ ಇರುತ್ತಲ್ಲ, ಅಷ್ಟೊಂದು ಕ್ಲೈಂಟ್ಸ್ ಇರ್ತಾರಲ್ಲ, ಯಾವ ಕಂಪ್ನಿಗಳು ಬಿಡಲ್ಲ, ಹೋಗ್ಬಿಟ್ಟು ಇನ್ನೊಂದು ಕಂಪ್ನಿಗಳು ಅಕ್ವೈರ್ ಮಾಡಿಬಿಡುತ್ತೆ. ನಾರ್ಮಲಿ ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಆದರೂ ಕೂಡ ವೆರಿ 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 ಲೋ ಕೇಸ್. ಸರ್, SIPಯಲ್ಲಿ ಫಾರ್ ಎಕ್ಸಾಂಪಲ್ 1 ಮಂತಲ್ಲಿ 1K, ನೆಕ್ಸ್ಟ್ ಮಂತಲ್ಲಿ 5K, ಅದ್ರ ನೆಕ್ಸ್ಟ್ ಮಂತಲ್ಲಿ 3K ಥರ ಇನ್ವೆಸ್ಟ್ ಮಾಡ್ಬೋದಾ? ಸರ್ ಮೇಡಮ್ ಗೊತ್ತಿಲ್ಲ ನನಗೆ, ಇದರಲ್ಲಿ ಇಲ್ಲ. SIPನಲ್ಲಿ ಅದು ಇನ್ನೂ SIP ಅನ್ನಲ್ಲ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. SIP ಅನ್ನೋದು ಯಾವುದೇ ಥರ ಫಂಡ್ ಅಲ್ಲ, ಇದು ಮ್ಯೂಚುವಲ್ ಫಂಡಲ್ಲಿ ನೀವು ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಅದೇ SIPನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ತಿಂಗಳ 1,000 ನೀವೇ ಹಾಕೊಂಡು ಹೋದರೆ ಅದನ್ನು SIP ಅಂತಾರೆ. ಈಗ ನೀವು ಹೋಗಿ ಬ್ಯಾಂಕಲ್ಲಿ ತಿಂಗಳ 1,000 FD ಕಟ್ಟಿದ್ರೆ ಅದನ್ನು SIP ಅಂತಾರೆ. RD ಕಟ್ತಾರಲ್ವಾ ತಿಂಗಳ ಹೋಗ್ಬಿಟ್ಟು, ಅದನ್ನು SIP ಅಂತಾರೆ. SIP ಮೀನ್ಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದು ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಪ್ರೋಸೆಸ್ನ ಅದನ್ನು SIP ಅಂತ ಕರೀತಾರೆ. ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಯೂಸ್ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. SIP ಏನು ಮಾಡುತ್ತೆ, ನಿಮಗೆ ತಿಂಗಳ ಇಷ್ಟೇ ಅಮೌಂಟ್ ಅಂತ ನೀವು ಫಿಕ್ಸ್ ಮಾಡಿಬಿಟ್ರೆ ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಈ ಥರ ನೀವು 1,000 ಹಾಕಬೇಕು, 5,000 ಹಾಕ್ಬೇಕಂದ್ರೆ ನೀವು ಮ್ಯಾನ್ಯುವಲಿ ಹಾಕ್ಬೋದು, ಲಮ್ಸಮ್ ಹಾಕ್ಬೋದು. 1,000 ನಿಮ್ಮ ಹತ್ರ ದುಡ್ಡಿದ್ದಾಗ ಗೊತ್ತಾಯಿತು ನೀವು ಯಾಕೆ ಈ ಥರ ಹೇಳ್ತಿದ್ದೀರಾ, ಮೇ ಬಿ ಕರೆಕ್ಟ್ ಇದೇ ಥರ ನನ್ನ ಹತ್ರ ಯಾವಾಗಲೂ ದುಡ್ಡು ಬರ್ತಾ ಇರಲ್ಲ, ಮೇ ಬಿ ನಿಮಗೆ ದುಡ್ಡನ್ನ ಒಂದೊಂದು ತಿಂಗಳು ಸೇವ್ ಮಾಡೋಕ್ಕಾಗಲ್ಲ, ಒಂದೊಂದು ತಿಂಗಳು ಸೇವ್ ಮಾಡೋಕ್ಕಾಗುತ್ತೆ. ಈ ಥರ ಇದ್ದಾಗ ನೀವೇನು ಮಾಡ್ಬೋದು, ಲಮ್ಸಮ್ ಆಗಿ 1,000 ಈ ತಿಂಗಳು 1,000 ಇದೆ, ಮುಂದಿನ ತಿಂಗಳು 5,000 ಅಂತ ನೀವು ಮ್ಯಾನ್ಯುವಲಿ ಹಾಕಬೇಕು. ನೀವೇ ಹಾಕಬೇಕು, ಆಟೋಮೆಟಿಕ್ಲಿ ಆಗಲ್ಲ. ಆಟೋಮೆಟಿಕ್ಲಿ ಆಗೋದನ್ನು SIP ಅಂತಾರೆ. ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗುತ್ತಾ ಬ್ರೋ? ಇವ್ರು ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗಲ್ಲ ಅಂತೇನಿಲ್ಲ, ಲಾಸ್ ಆಗುತ್ತೆ. ಯಾಕಂದರೆ ಇವ್ರದ್ದು ದುಡ್ಡನ್ನ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಮಾರ್ಕೆಟ್ ನೇಚರ್ ಏನು ಹೇಳಿ, ಮಾರ್ಕೆಟ್ ನೇಚರೇ ಮೇಲೆ ಕೆಳಗೆ ವಾಲಟೈಲಿಟಿ ಅಲ್ವಾ. ಮ್ಯೂಚುವಲ್ ಫಂಡಲ್ಲಿ ನೀವು ಜಾಸ್ತಿ TV ಅಡ್ವರ್ಟೈಸ್ಗಳಲ್ಲಿ ನೋಡ್ತಿರ್ತೀರ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಪ್ಲೀಸ್ ರೀಡ್ ಆಲ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅಂತ ಇರುತ್ತೆ. ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂದರೆ ಮಾರ್ಕೆಟ್ ಯಾವ ಥರ ಇರುತ್ತೋ ಅದೇ ಥರನೇ ಇದ್ರ ರಿಟರ್ನ್ ಇರುತ್ತೆ. ನಾವು ಮಾರ್ಕೆಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ, ಈಗ ನಾವು ಮ್ಯೂಚುವಲ್ ಫಂಡಲ್ಲಿ ಲಾಸ್ ಮಾಡ್ಕೊಂಡೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂದರೆ ನಾವು ಮಿನಿಮಮ್ ಅಂದ್ರೂ 3 years ಆ್ಯಂಡ್ ಎಬೋ ನಮ್ಮ ಇನ್ವೆಸ್ಟ್ಮೆಂಟ್ ಹೊರೈಸನ್ ಇರಬೇಕು. ನಾವು ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 3 ಇಂದ 4 ವರ್ಷದ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಹೊರೈಸನ್ ಇದ್ದರೆ ನಾವು ಲಾಸ್ ಮಾಡ್ಕೊಳೋ ಚಾನ್ಸ್ ತುಂಬ ಲೋ ಇರುತ್ತೆ. ಲಾಸ್ ಆಗೋದೇ ಇಲ್ಲ ಅಂತಲ್ಲ, ಲಾಸ್ ಮಾಡ್ಕೊಳ್ಳೋ ಚಾನ್ಸ್ ತುಂಬ ಲೋ ಇರುತ್ತೆ. ಆಲ್ಮೋಸ್ಟ್ 90% ಕಮ್ಮಿ ಆಗುತ್ತೆ. 5 ವರ್ಷದ ಮೇಲಾದರೆ 100% ಕಮ್ಮಿ ಆಗುತ್ತೆ. 10 ವರ್ಷದ ಮೇಲಾದರೆ ನಾವು ಡೆಫಿನೆಟ್ಲಿ ಪ್ರಾಫಿಟ್ ಮಾಡ್ತೀವಿ. ಅಂಟಿಲ್ ನಮ್ಮ ದೇಶ ಬೆಳೆದಂಗೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಬೆಳೆಯೋದು, ಮ್ಯೂಚುವಲ್ ಫಂಡು ಬೆಳೆಯೋದು, ಸ್ಟಾಕ್ ಮಾರ್ಕೆಟು ಬೆಳೆಯೋದು. ಇನ್ನು 10 ವರ್ಷ ಬಿಟ್ಬಿಟ್ಟು ನಿಮ್ಮ ದೇಶದ ಮೇಲೆ ಇಲ್ಲ ನನ್ನ ದೇಶ 10 ವರ್ಷ ಬಿಟ್ಟು ಹಿಂಗೆ ಇರಲ್ಲ, ಇನ್ನೂ ಬೆಳೆದಿರುತ್ತೆ ಅನ್ನೋ ನೀವು ಲೆಕ್ಕಾಚಾರ ಇದ್ದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲಿ ದೇಶ 14% ಬೆಳೆದಿದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು 15ರಿಂದ 16% ಗ್ರೋ ಆಗೇ ಆಗಿರ್ತವೆ. ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ತಿಂಗಳ ಹೂಡಿಕೆ ಮಾಡೋದು ಒಳ್ಳೆಯದಾ ಅಥವಾ ಒಂದೇ ಸಲ ಹೂಡಿಕೆ ಮಾಡೋದು ಒಳ್ಳೆಯದಾ? ಅಂದರೆ SIP ಮಾಡೋದು ಒಳ್ಳೆಯದಾ ಇಲ್ಲ ಲಮ್ಸಮ್ ಒಂದೇ ಸಲ ಹೋಗಿ ದುಡ್ಡು ಹಾಕೋದು ಒಳ್ಳೆಯದಾ ಅಂತ? ಸರ್, ನನ್ನ ಪ್ರಕಾರ SIP ಮಾಡೋದು ತುಂಬ ಬೆಸ್ಟ್. ಯಾಕಂದರೆ ಇಲ್ಲಿ ನೋಡಿ, ಇವಾಗ ನಾನು ತಿಂಗಳ 1,000 ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಮಾರ್ಕೆಟು ಪೀಕಲ್ಲಿತ್ತು, ಇಲ್ಲಿತ್ತು ಅಂದ್ಕೊಳ್ಳಿ, ನಾನು ಇಲ್ಲೊಂದು 1,000 ಇನ್ವೆಸ್ಟ್ ಮಾಡಿದೆ. ನಾಳೆ ಏನಾಯಿತು, ಮಾರ್ಕೆಟು ಕೆಳಗೆ ಬಂತು, ಮತ್ತೆ ನಾನು ಈ ತಿಂಗಳು ಇನ್ವೆಸ್ಟ್ ಮಾಡ್ಕೊಂಡು 1,000 ಇನ್ವೆಸ್ಟ್ ಮಾಡ್ಕೊಂಡು ಹೋದೆ. ಮತ್ತೆ ಇಲ್ಲಿ ಮಾರ್ಕೆಟ್ ಇಲ್ಲಿಗೆ ಬಂತು, ಮತ್ತೆ ಇಲ್ಲಿ ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋದೆ, ಮತ್ತೆ ಕೆಳಗೆ ಬಂತು, ಮತ್ತೆ ಇನ್ವೆಸ್ಟ್ ಮಾಡಿದೆ, ಮತ್ತೆ ಮೇಲೆ ಹೋಗ್ತಾ ಹೋಯಿತು. ಮೇಲೋದ್ರು ಕೆಳಗೋದ್ರು ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋದೆ. ಇವಾಗ ಏನಾಯಿತು ಅಂದರೆ, ನಾನು ಕೆಳಗಿದ್ರೂ ಕೂಡ ನನ್ನ ದುಡ್ಡು ಇನ್ವೆಸ್ಟ್ ಆಗಿದೆ. ಮಾರ್ಕೆಟ್ ಕೆಳಗೆ ಬಂದರೂ ಕೂಡ ನನ್ನ ದುಡ್ಡು ಇನ್ವೆಸ್ಟ್ ಆಗುತ್ತೆ, ಮಾರ್ಕೆಟ್ ಮೇಲೋದ್ರೂ ಕೂಡ ಇನ್ವೆಸ್ಟ್ ಆಗುತ್ತೆ. ಆವಾಗ ನನಗೆ
ಕಮ್ಮಿ ರೇಟಿಗೆ ಬೈ ಮಾಡ್ದಂಗೆ ಆಗುತ್ತೆ. ಅಂದರೆ ನೀವು ಯಾವುದನ್ನೋ ಒಂದು ದಿನಸಿನ ಆ್ಯಪಲ್ನ 100 ರೂಪಾಯಿ ಕೆ ಜಿ ಇರೋದನ್ನು 50 ರೂಪಾಯಿ ಕೆ ಜಿನಲ್ಲೂ ಬೈ ಮಾಡ್ದಂಗೆ ಆಯಿತು, 20 ರೂಪಾಯಿ ಕೆ ಜಿನಲ್ಲೂ ಬೈ ಮಾಡ್ದಂಗೆ ಆಯಿತು, 30 ರೂಪಾಯಿ ಕೆ ಜಿನಲ್ಲೂ ಬೈ ಮಾಡ್ದಂಗೆ ಆಯಿತು. ಆಮೇಲೆ ನೀವು ಮೇಲೆ ಹೋದಾಗ ಅದು ನೀವು ಬೇರೆಯವ್ರಿಗಿನ್ನ ಲಾಭ ಬಂದಿರುತ್ತೆ. ಒಂದೇ ಸಲ ಲಮ್ಸಮ್ಮಲ್ಲಿ ಇನ್ವೆಸ್ಟ್ ಮಾಡೋರು ಮಾರ್ಕೆಟ್ ಕೆಳಗೆ ಬಂದರೆ ಅವ್ರ ಹತ್ರ ಮಾಡೋಕ್ಕೆ ದುಡ್ಡಿರಲ್ಲ. ಒಂದೇ ಸಲ ಇನ್ವೆಸ್ಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಕೆಳಗೆ ಬಂದಾಗ ಅವರು ಆಪರ್ಚುನಿಟಿನ ಯೂಸ್ ಮಾಡ್ಕೊಳಕ್ಕಾಗಲ್ಲ ಕೆಳಗೆ ಬೈ ಮಾಡೋಕ್ಕೆ. ಬಟ್ ಅದೇ SIP ಮಾಡೋರ್ದು ಮೇಲಿದ್ರು ಕೆಳಗಿದ್ರು ಮಾರ್ಕೆಟ್ ಬೈ ಮಾಡ್ತಾನೆ ಇರುತ್ತೆ. ನಿಮಗೆ ತಲೆ ಕೆಡಿಸ್ಕೊಳಂಗಿಲ್ಲ ಮಾರ್ಕೆಟ್ ಮೇಲಿದೆಯಾ ಕೆಳಗಿದೆಯಾ ಅಂತ. ನೀವು ಕೆಳಗೆ ಬಂದರೆ ಖುಷಿ ಆಗಬೇಕು, ಯಾಕಂದರೆ ಕಮ್ಮಿ ರೇಟಿಗೆ ಬೈ ಆಗುತ್ತೆ ಅಂತ. ಮೇಲೆ ಹೋದರೆ ಖುಷಿ ಆಗೋದಕ್ಕಿಂತ SIP ಮಾಡೋರು ಕೆಳಗೆ ಬಂದರೆ ಖುಷಿ ಆಗಬೇಕು, ದುಡ್ಡು ಕಮ್ಮಿ ರೇಟಲ್ಲೂ ಇನ್ವೆಸ್ಟ್ ಆಗ್ತಾ ಇದೆ ಅಂತ. ಮಾರ್ಕೆಟ್ ಹೋಗಲೇಬೇಕಾ ಮೇಲಕ್ಕೆ. ಮೊನ್ನೆ ರಷ್ಯಾ-ಯುಕ್ರೇನ್ ವಾರದಾಗ ನಿಫ್ಟಿ 18,000 ಇತ್ತು. 18,000 ಇದ್ದಿದ್ದು ಡೈರೆಕ್ಟ್ 15,000 ಬಂದಿತ್ತು. ಮತ್ತು ಇವಾಗ 19-20 ಸಾವಿರಕ್ಕೆ ಹೋಗಿದೆ. ಇವತ್ತು ಆಲ್ಮೋಸ್ಟ್ 19,900 ಇದೆ ನಿಫ್ಟಿ. 20,000 ಟಚ್ ಆಗ್ತಾ ಇದೆ. ಯಾರು ಇಲ್ಲಿ ಇನ್ವೆಸ್ಟ್ ಮಾಡಿದ್ನಲ್ಲ 18,000ದಲ್ಲಿ, ಮತ್ತೆ ಅವ್ನು 16,000ದಲ್ಲೂ ಇನ್ವೆಸ್ಟ್ ಮಾಡ್ದ, 15,000ದಲ್ಲೂ ಇನ್ವೆಸ್ಟ್ ಮಾಡ್ದ, 17,000ದಲ್ಲೂ ಇನ್ವೆಸ್ಟ್ ಮಾಡ್ದ, ಇವಾಗ 20,000 ಆಗಿದೆ. ಮೀನ್ಸ್ ಅವ್ನ ದುಡ್ಡು ಎಷ್ಟು ಗ್ರೋ ಆಗಿರುತ್ತೆ ಕಂಪೇರ್ ಟು 18,000ದಲ್ಲಿ ಇನ್ವೆಸ್ಟ್ ಮಾಡಿದವನಿಗೆ ಇವತ್ತು 20,000 ಇದೆ. 2,000 ರೂಪಾಯಿ ಸಿಕ್ಕಿದೆಯಾ ಪ್ರಾಫಿಟು. ಇವನು ಕೆಳಗಡೆ 15,000ದಲ್ಲೂ ಬೈ ಮಾಡಿದ್ದಾನೆ, 16,000ದಲ್ಲೂ ಬೈ ಮಾಡಿದ್ದಾನೆ, 17,000ದಲ್ಲೂ ಬೈ ಮಾಡಿದ್ದಾನೆ. ಇವಂದು ಆವ್ರೇಜ್ ಎಷ್ಟಾಗಿರುತ್ತೆ ಹೇಳಿ? ಆವ್ರೇಜ್ 17-16 ಆಗಿರುತ್ತೆ. ಕಂಪೇರ್ ಟು ಲಮ್ಸಮ್ ಮಾಡೋದಕ್ಕಿಂತ ಇವನು ಜಾಸ್ತಿ ದುಡ್ಡು ಮಾಡಿದ್ದಾನೆ. ಬಟ್ ಎಲ್ಲರಿಗೂ ತಿಂಗಳ ಇನ್ಕಮ್ ಬರ್ತಾ ಇರಲ್ಲ ನಾನು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತ. ಲಮ್ಸಮ್ಮು ನೀವು ಲಾಂಗ್ ಟರ್ಮ್ ಥಿಂಕ್ ಮಾಡಿ 5 ವರ್ಷ 6 ವರ್ಷ ನಾನು ತೆಗೆಯೋದೇ ಇಲ್ಲ ಅನ್ನಂಗಿದ್ರೆ ಲಮ್ಸಮ್ ಯಾವತ್ತಿದ್ರೂ ಬೆಸ್ಟೇ. 5 ವರ್ಷ 6 ವರ್ಷ ಬಿಟ್ಟು ಮಾರ್ಕೆಟ್ ಇಲ್ಲೇ ಅಂತೂ ಇರಲ್ಲ, ನಿಜವಾಗ್ಲೂ ಮೇಲೆ ಹೋಗಿರುತ್ತೆ. ಸರ್, ಹೌ ಟು ಓಪನ್ ಎ ಮ್ಯೂಚುವಲ್ ಫಂಡ್ ಅಕೌಂಟ್? ಸರ್, ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಇರಬೇಕು. ಡಿಮ್ಯಾಟ್ ಅಕೌಂಟಿಂದನೇ ನೀವು ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡೋಕ್ಕಾಗತ್ತೆ. ಹೆಂಗೆ ಅಂದರೆ ನೀವು ಮ್ಯೂಚುವಲ್ ಫಂಡ್ಗಳನ್ನ ಎಲ್ಲಿ ಸ್ಟೋರೇಜ್, ಈಗ ಬೈ ಮಾಡಿರೋದನ್ನ ಎಲ್ಲಿ ಸ್ಟೋರೇಜ್ ಮಾಡ್ತೀರಾ? ಡಿಮ್ಯಾಟ್ ಅಕೌಂಟಲ್ಲಿ ಸ್ಟೋರೇಜ್ ಮಾಡಬೇಕಾ? ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡಿ ಆಮೇಲೆ ನೀವು ಮ್ಯೂಚುವಲ್ ಫಂಡ್ನ ಬೈ ಮಾಡ್ಬೋದು. 1,500 ರೂಪಾಯಿದು SIP ಸ್ಟಾರ್ಟ್ ಮಾಡ್ತೀನಿ ಅಣ್ಣ. 10 years ಬೇಕಾದರೆ ಆಫ್ಟರ್ 5 years ಅದನ್ನು 3,000 to 4,000 ಮಾಡ್ಬೋದಾ ಅಂತ. ಮಾಡ್ಬೋದು. ಹಂಗೆ ನೀವು 10 yearsಗೋಸ್ಕರ ನೀವು ಒಂದು SIP ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ, ಮತ್ತು ನೀವು 3,000ದನ್ನ ಹೊಸ SIP ಮಾಡಿ. ಅದನ್ನೇ ಮಾಡಿಫೈ ಮಾಡೋಕ್ಕೆ ಬರಲ್ಲ. ಅದನ್ನು ನೀವು 1,500, 3,000, 4,000 ಮಾಡೋಕ್ಕೆ ಬರಲ್ಲ. ಬಟ್ ಹೊಸದನ್ನು ಮಾಡ್ಬೋದು. ಈಗ ನೀವು 1,500 ಮಾಡ್ಕೊಂಡು ಹೋಗಿದ್ದೀರಾ, ಮತ್ತು ಅದನ್ನು ನೀವು ಹೊಸದೊಂದು 3,000 ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಿ ಅದನ್ನೇ ಯಾಕೆ ಮಾಡಿಫೈ ಮಾಡೋಕ್ಕೆ ಹೋಗ್ತೀರಾ? ಈಗ ಹೊಸ ಫಂಡ್ ಮಾಡ್ಕೊಂಡು ಹೋಗಿ, ಹೊಸ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ETF ಸೇಮ್ ಆ್ಯಸ್ ಮ್ಯೂಚುವಲ್ ಫಂಡ್, ವಿಚ್ ಈಸ್ ಎ ಬೆಸ್ಟ್? ಸರ್, ETF ಅಂದರೆ ETF ಮೀನ್ಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ನೀವು ಇದನ್ನು ನಾರ್ಮಲಿ ಹೋಗಿ ಎಕ್ಸ್ಚೇಂಜಲ್ಲೇ ಬೈ ಮಾಡ್ಕೊಬೋದು. ಈಗ ನೀವು ತುಂಬ ಜನ ನೋಡಿರ್ತೀರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು. ನಿಫ್ಟಿ ಬೀಸ್ ಅಂತ ಇದೆ. ನಿಫ್ಟಿ ಬೀಸ್ ಅಂದರೆ ನೀವು ನಿಫ್ಟಿ ಬೀಸ್ನ ಬೈ ಮಾಡಿದ್ರೆ ಒಂದು ನಿಫ್ಟಿ ಬೀಸ್ ಬಂದ್ಬಿಟ್ಟು ಇವಾಗ 230 ರೂಪಾಯಿನಲ್ಲಿದೆ. ಆ 230 ರೂಪಾಯಿ ಕೊಟ್ಬಿಟ್ಟು ಒಂದೇ ಒಂದು ನಿಫ್ಟಿ ಬೀಸ್ ಬೈ ಮಾಡಿದ್ರು ಕೂಡ ನೀವು ಎಂಟೈರ್ ನಿಫ್ಟಿನೇ ಬೈ ಮಾಡ್ದಂಗೆ. ನಿಫ್ಟಿನಲ್ಲಿರೋ 50 ಕಂಪ್ನೀಸ್ಗಳು ಬೈ ಮಾಡ್ದಂಗೆ. ಅದರಲ್ಲಿ ಯಾವ್ಯಾವ ಇದ್ದಾವೆ? ರಿಲಯನ್ಸು, TCS, ಇನ್ಫೋಸಿಸು, ಏಷ್ಯನ್ ಪೇಂಟ್ಸ್, ಈ ಥರ ದೊಡ್ಡ ಕಂಪ್ನಿಗಳೆಲ್ಲ ಇದ್ದಾವೆ. ಈ ದೊಡ್ಡ ಕಂಪ್ನಿಗಳು ಬೈ ಮಾಡೋಕ್ಕೆ ನಿಮ್ಮ ಹತ್ರ ಎಷ್ಟೊಂದು ದುಡ್ಡು ಬೇಕು. ಬಟ್ ನೀವು ಜಸ್ಟ್ ಇದೊಂದು ETF, ನಿಫ್ಟಿ ಬೀಸ್ ETF ಬೈ ಮಾಡಿಬಿಟ್ರೆ ನೀವು ಎಂಟೈರ್ ನಿಫ್ಟಿನಲ್ಲಿರೋ ಸ್ಟಾಕ್ಸ್ ಎಲ್ಲ ಬೈ ಮಾಡ್ದಂಗೆ. ಮ್ಯೂಚುವಲ್ ಫಂಡಲ್ಲೂ ಬೇರೆ ಥರ ಮ್ಯೂಚುವಲ್ ಫಂಡ್ ಬರ್ತವೆ. ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಬರುತ್ತೆ, ಮತ್ತು ಲಾರ್ಜ್ ಕ್ಯಾಪ್ ಫಂಡು, ಸ್ಮಾಲ್ ಕ್ಯಾಪ್ ಫಂಡು, ಮಿಡ್ ಕ್ಯಾಪ್ ಫಂಡ್ ಅಂತ ಬರುತ್ತೆ. ನಾವು ಹೆಂಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು, ಹೆಂಗೆ ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ನಿಮಗೆ ರಿಸ್ಕು ಅಷ್ಟೊಂದು ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ನನಗೆ ಯಾವುದೇ ಥರ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ಲಾರ್ಜ್ ಕ್ಯಾಪಲ್ಲಿ ಹೋಗ್ಬೋದು. ಇಲ್ಲ ನನಗೆ ಮೀಡಿಯಮ್ ರೇಂಜಿಗೆ ನಾನು ರಿಸ್ಕ್ ತೊಗೊಳ್ತೀನಿ ಅನ್ನೋರು ಮಿಡ್ ಕ್ಯಾಪಲ್ಲಿ ಹೋಗ್ಬೋದು. ಸ್ಮಾಲ್ ಕ್ಯಾಪಲ್ಲಿ ಹೋಗೋರು ನಾನು ಸಖತ್ ರಿಸ್ಕ್ ತೊಗೊಳ್ತೀನಿ ಸರ್, ನಾನು ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅನ್ನೋರು ಸ್ಮಾಲ್ ಕ್ಯಾಪಲ್ಲಿ ಹೋಗ್ಬೋದು. ಬಟ್ ಸ್ಮಾಲ್ ಕ್ಯಾಪಲ್ಲಿ ಹೋಗ್ಬೇಕಂದ್ರೆ ನಿಮ್ಮದು ಟೈಮ್ ಹೊರೈಸನ್ನು ಮಿನಿಮಮ್ 10 ವರ್ಷ ಇರಬೇಕು. ಮಿಡ್ ಕ್ಯಾಪಲ್ಲಿ 6 ಇಂದ 7 ವರ್ಷ ಇರಬೇಕು. ಲಾರ್ಜ್ ಕ್ಯಾಪಲ್ಲಿ 3 ವರ್ಷದ ಮೇಲೆ ಇದ್ರೂ ಪರವಾಗಿಲ್ಲ, 3 ವರ್ಷ. ಬಟ್ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಟೈಮ್ ಪೀರಿಯಡ್ ಅಂದರೆ ಕಾಯುವಂಥ ಸಮಯ ಮಿನಿಮಮ್ 3 ವರ್ಷ ಇರಬೇಕು. 3 ವರ್ಷಕ್ಕಿಂತ ಒಳಗಡೆ ಇದ್ದರೆ ದಯವಿಟ್ಟು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಹೋಗಿ ನಿಮ್ಮ ದುಡ್ಡನ್ನ ಬ್ಯಾಂಕಲ್ಲಿ ಇಡಿ. ಯಾಕಂದರೆ 3 ವರ್ಷದೊಳಗೆ ಈಗ ನಾನು ಆವಾಗಲೇ ಹೇಳ್ದಂಗೆ ಇದು ಎಕಾನಮಿ ಅಲ್ಲ, ನೀವು ಇನ್ವೆಸ್ಟ್ ಮಾಡ್ತಿರೋದು ಎಕಾನಮಿನಲ್ಲ. ಏನು ಬೇಕಿರೋ ಆಗ್ಬೋದು, ನಾಳೆ ಇನ್ನೊಂದು ಕರೋನಾ ಬರ್ಬೋದು, ಏನು ಬೇಕಿರೋ ಆಗ್ಬೋದು. ಬಟ್ ರಿಕವರ್ 3 ವರ್ಷದೊಳಗೆ ಆರಾಮ್ಸೆ ರಿಕವರ್ ಆಗಿಬಿಡುತ್ತೆ. ಏನೇ ಆದ್ರೂ ಹಿಂಗೆ ವಾಪಸ್ ರಿಕವರ್ ಆಗಿಬಿಡುತ್ತೆ. ಅದರಿಂದ ನೀವು 3 ವರ್ಷದ ಮೇಲ್ಗಡೆ ನಿಮ್ಮ ಟೈಮ್ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ. 3 ವರ್ಷದೊಳಗಡೆ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾಸ್ ಮಾಡ್ಕೊಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಅವಾಗಲೇ ಹೇಳ್ದಂಗೆ 18,000 ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿದಾಗ ಕೆಳಗೆ ಬಂದಿರುತ್ತೆ. ಕೆಳಗೆ ಬಂದಾಗ ಈ ಟೈಮಲ್ಲಿ ನಿಮಗೆ ದುಡ್ಡು ಬೇಕು ಅಂದಾಗ ನೀವು ತಗೊಂಡ್ರೆ ಲಾಸ್ ಆಗುತ್ತಲ್ವಾ. ಆಮೇಲೆ ಲಾಸ್ ಆಯಿತು ಅಂತ ಬಡ್ಕೊಳೋದು. ಅದಕ್ಕೆ ಟೈಮ್ ಕೊಡಬೇಕು. ಮತ್ತು ಈಗ ನಿಫ್ಟಿ ವಾಪಸ್ ಬರಲಿಲ್ವಾ, ರಿಕವರ್ ಆಗಲಿಲ್ವಾ? ಹಂಗೆ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ನೀವು ಟೈಮ್ ಹೊರೈಸನ್ ಜಾಸ್ತಿ ಇಡಬೇಕು. ಅದರಲ್ಲಿ ಟೈಮ್ ಹೊರೈಸನ್ ಜಾಸ್ತಿ ಇಟ್ಟಾಗ ನಾವು ಲಾಸ್ ಮಾಡ್ಕೊಳೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ.
ನೀವು ಲಾರ್ಜ್ ಕ್ಯಾಪ್ ಫಂಡು, ಮಿಡ್ ಕ್ಯಾಪ್ ಫಂಡು, ಈ ಥರ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂದರೆ ಏನು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಚೆಕ್ ಮಾಡಿ. ನಾನು ಈ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ. ಮಾರ್ಕೆಟ್ ಕ್ಯಾಪ್ ಮೇಲೆ ಯಾವ ಥರ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳು, ಮಿಡ್ ಕ್ಯಾಪ್ ಕಂಪ್ನೀಸ್ಗಳು ಅಂತ ಇರ್ತವೆ, ಯಾಕೆ ಈ ಥರ ಈ ಕಂಪ್ನಿಗಳನ್ನ ಈ ಥರ ಕರೀತಾರೆ, ಇದ್ರ ಮೇಲೆ ನಾವು ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಈ ಐ ಬಟನಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ಈ ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ ಗುಡ್ ಆರ್ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಗುಡ್ ಅಂತ ಕೇಳ್ತಾ ಇದ್ದಾರೆ. ಶಾರ್ಟ್ ಟರ್ಮ್ಗೂ ಲಾಂಗ್ ಟರ್ಮ್ಗೂ ಅಂದರೆ ಏನು ವ್ಯತ್ಯಾಸ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ 3 ಇಯರ್ಗಿನ್ನ ನೀವೇನಾದರೂ ಮೇಲೆ ನೀವು ಮ್ಯೂಚುವಲ್ ಫಂಡಲ್ಲಿ ನಿಜವಾಗ್ಲೂ ದುಡ್ಡು ಮಾಡಬೇಕಂದ್ರೆ 3 ಇಯರ್ಗಿನ್ನ ಮೇಲೆ ಇರಬೇಕು ನಿಮ್ಮ ಟೈಮ್ ಹೊರೈಸನ್. 3 ಇಯರ್ 4 ಇಯರ್ ಎಲ್ಲನೂ ಶಾರ್ಟ್ ಟರ್ಮೇ ನಮ್ಮ ಪ್ರಕಾರ ಮ್ಯೂಚುವಲ್ ಫಂಡಲ್ಲಿ. ನೀವು ಶಾರ್ಟ್ ಮೇಲೆ 3 ಇಯರ್ಸ್ಗಿನ್ನ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಶಾರ್ಟ್ ಟರ್ಮು. ಲಾಂಗ್ ಟರ್ಮ್ ಅಂದರೆ ಮಿನಿಮಮ್ 10 ವರ್ಷ ನಿಮ್ಮ ಟೈಮ್ ಹೊರೈಸನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಲಾಂಗ್ ಟರ್ಮ್. ಯಾವಾಗಲೂ ಲಾಂಗ್ ಟರ್ಮೇ ಬೆಸ್ಟು. ನಾನು ಅದೊಂದು ವೀಡಿಯೋ ಮಾಡಿದ್ದೀನಲ್ವಾ, ಬೆಳೆಯೋಕ್ಕೆ ನೋಡಿ, ಫಸ್ಟ್ಗೆ ಬೆಳೆಯೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೆಂಗೆ ಬೆಳೆಯುತ್ತೆ ಅಂದರೆ, ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಈ ಪವರ್ ಆಫ್ ಕಂಪೌಂಡಿಂಗು ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ಇಂಥದಾಗ ಮಾತ್ರ ಅಂತ ಏನಿಲ್ಲ, ಈಗ ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಪ್ರತಿಯೊಂದು ಜಾಗದಲ್ಲೂ ವರ್ಕ್ ಆಗುತ್ತೆ. ನಾನು ಇನ್ನೊಂದು ದಿವಸ ಯಾವಾಗ ನಾನು ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸರ್ ಮ್ಯೂಚುವಲ್ ಫಂಡ್ ಬೆಸ್ಟಾ ಇಲ್ಲ ಸ್ಟಾಕ್ ಮಾರ್ಕೆಟ್ ಬೆಸ್ಟಾ? ಸರ್ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ನಿಮಗೆ ಕೆಪಬಿಲಿಟಿ ಇದ್ದರೆ ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಿ ನಾನು ಅನಲೈಸ್ ಮಾಡ್ತೀನಿ, ನಾನು ಇಲ್ಲ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತೀನಿ ಅನ್ನಂಗಿದ್ರೆ ಸ್ಟಾಕ್ ಮಾರ್ಕೆಟ್ ಬೆಸ್ಟು. ಇಲ್ಲ ನಿಮಗೆ ನನ್ನ ಹತ್ರ ಟೈಮ್ ಇಲ್ಲ, ನನಗೆ ಅವೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಸರ್, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಬಟ್ ನಾನು ಇಷ್ಟಿಂಥ ಸಂಬಳನ ಇಷ್ಟಿಷ್ಟು ದುಡ್ಡನ್ನ ನಾನು ತಿಂಗಳ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ಮ್ಯೂಚುವಲ್ ಫಂಡ್ ಬೆಸ್ಟು. ಸ್ಟಾಕ್ ಮಾರ್ಕೆಟಲ್ಲಾದರೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು, ಅದು ಕಂಪ್ನಿಗಳ ಬಗ್ಗೆ ಸ್ಟಡಿ ಮಾಡಬೇಕು, ರಿಸ್ಕ್ ಜಾಸ್ತಿ ಇರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನಾವು ನಮ್ಮ ಹತ್ರ ಕಮ್ಮಿ ದುಡ್ಡು ಇರೋದ್ರಿಂದ ನಾವು ಜಾಸ್ತಿ ಕಂಪ್ನಿಗಳನ್ನ ಬೈ ಮಾಡೋಕ್ಕಾಗಲ್ಲ, ಅದರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ನೀವು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೋಗಿ. ಇಲ್ಲ ನಾನು ಏನಾದರೂ ರಿಸ್ಕ್ ಬೇಡ ಸರ್, ನನಗೆ ನನ್ನ ದುಡ್ಡು ತುಂಬ ಸೇಫಾಗಿರಬೇಕು ಅನ್ನೋಂಗೆ ಮ್ಯೂಚುವಲ್ ಫಂಡಲ್ಲಿ ಹೋಗಿ. ಸರ್ ಮನಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ಬರುತ್ತಾ, ಏನೂ ಆಗಲ್ವಾ, ಮೋಸ ಆಗಲ್ವಾ ಸರ್? ಸರ್ ನಾನು ಅವಾಗಲೇ ಫಸ್ಟ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ಗೆ ನಿಮಗೆ ಗೊತ್ತಾಗಿರುತ್ತೆ ನಾನು ಏನಕ್ಕೆ ಆ ಥರ ಆಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರ್ ಮ್ಯೂಚುವಲ್ ಫಂಡ್ ಡಸ್ ಗೆಟ್ ಫಿಕ್ಸ್ಡ್ ರಿಟರ್ನ್, ಪ್ಲೀಸ್ ಆನ್ಸರ್ ಇನ್ ದಿಸ್ ವಿಡಿಯೋ. ಮ್ಯೂಚುವಲ್ ಫಂಡಲ್ಲಿ ಫಿಕ್ಸ್ಡ್ ರಿಟರ್ನ್ ಸಿಗೋದೇ ಇಲ್ಲ. ಫಿಕ್ಸ್ಡ್ ರಿಟರ್ನ್ ಅಂತ ಕಾನ್ಸೆಪ್ಟೇ ಇಲ್ಲ ಮ್ಯೂಚುವಲ್ ಫಂಡಲ್ಲಿ. ಫಿಕ್ಸ್ಡ್ ರಿಟರ್ನ್ ಅಂತ ಇಲ್ಲವೇ ಇಲ್ಲ. ಫಿಕ್ಸ್ಡ್ ರಿಟರ್ನಲ್ಲೂ ಮ್ಯೂಚುವಲ್ ಫಂಡ್ ಇದ್ದಾವೆ. ಅವು ಏನು ಮಾಡ್ತಾರೆ, ಆ ಮ್ಯೂಚುವಲ್ ಫಂಡ್ ಡೆಟ್ ಫಂಡ್ ಅಂತ ಕರೀತಾರೆ. ಅವ್ರು ಏನು ಮಾಡ್ತಾರೆ, ಆ ಮ್ಯೂಚುವಲ್ ಫಂಡ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಅವರು ನಮ್ಮ ಹತ್ರ ದುಡ್ಡು ತೊಗೊಂಡೋಗಿ ಬ್ಯಾಂಕ್ಗಳಲ್ಲಿ ಇಲ್ಲ ಕಂಪ್ನಿಗಳಿಗೆ ಅವರಿಗೆ ಲೋನ್ ಕೊಡ್ತಾರೆ. ಕಂಪೇರ್ ಟು ಬ್ಯಾಂಕು ಇವರೊಂದು 0.5 to 1% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅರ್ನ್ ಮಾಡ್ತಾರೆ. ಯಾಕಂದರೆ ಈಗ ಕಂಪ್ನಿಗಳಿಗೆ ಲೋನ್ ಬೇಕಾದಾಗ ಅವರು ಬಲ್ಕಲ್ಲಿ ಲೋನ್ ತೊಗೊಳ್ತಾರೆ, 1000 ಕೋಟಿ 2000 ಕೋಟಿ. ಈ ಥರ 1000 ಕೋಟಿ 2000 ಕೋಟಿ ತೊಗೊಂಡಾಗ ಮ್ಯೂಚುವಲ್ ಫಂಡ್ ಹತ್ರ ಪವರ್ ಇರುತ್ತೆ 1% ಎಕ್ಸ್ಟ್ರಾ ಕೊಡು ಅಂತ ಕೇಳೋಕ್ಕೆ. ಇವನು ಆ ಪವರ್ನ ಯೂಸ್ ಮಾಡ್ಕೊಂಡು, ನಮ್ಮ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಆ ಪವರ್ನ ಯೂಸ್ ಮಾಡಿಕೊಂಡು ಇವನು 1% ಎಕ್ಸ್ಟ್ರಾ ಅರ್ನ್ ಮಾಡ್ತಾನೆ. ನೀವು ಡೆಟ್ ಫಂಡಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಡೆಟ್ ಫಂಡಲ್ಲಾದರೆ ಸೇಮ್ ಬ್ಯಾಂಕ್ FD ಥರನೇ ಅದನ್ನು. ಅದರಲ್ಲಿ ನಿಮಗೆ 6 to 7% ರಿಟರ್ನ್ ಸಿಗುತ್ತೆ. ಫಿಕ್ಸ್ ಇರುತ್ತದು. ಅದು ಯಾವುದೇ ಥರ ಮಾರ್ಕೆಟ್ಗೆ ಹೋಗೋದಕ್ಕೂ ಸಂಬಂಧನೇ ಇರಲ್ಲ. ಅದು ವೊಲಟಿಲಿಟಿ ಇರಲ್ಲ, ಮೇಲೆ ಕೆಳಗೆ ಇರಲ್ಲ, ಅದು ಯಾವಾಗಲೂ ಫಿಕ್ಸ್ ಇರುತ್ತೆ. ನೀವು ಆ ಥರ ಫಂಡ್ಗಳಲ್ಲೂ ಇನ್ವೆಸ್ಟ್ ಮಾಡ್ಕೊಬೋದು. ಬಟ್ ಅದರಲ್ಲಿ ಜಾಸ್ತಿ ರಿಟರ್ನ್ ಸಿಗೋಲ್ಲ. ಫಿಕ್ಸ್ ಎಲ್ಲಿರುತ್ತೆ, ಫಿಕ್ಸ್ ಇದ್ದ ಜಾಗದಲ್ಲಿ ಜಾಸ್ತಿ ರಿಟರ್ನ್ ಇರಲ್ಲ. ಯಾಕಂದರೆ ರಿಸ್ಕ್ ಇರಲ್ಲ ಅಲ್ಲಿ. ನೀವು ಯಾವಾಗ ರಿಸ್ಕ್ ತೊಗೊಳ್ತೀರೋ ಅವಾಗ ರಿಟರ್ನು ಜಾಸ್ತಿ ಇರುತ್ತೆ. ಸರ್ ELSS ಫಂಡ್ ಬಗ್ಗೆ ವಿಡಿಯೋ ಮಾಡಿ. ಸರ್ ELSS ಫಂಡ್ ಅಂದರೆ ಏನು? ELSS ಅಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಫಂಡ್ ಅಂತ. ಈಕ್ವಿಟಿ ಲಿಂಕ್ಡ್ ಅಂದರೆ ELSS ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಟ್ಯಾಕ್ಸ್ ಸೇವಿಂಗ್, ಗೌರ್ಮೆಂಟ್ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಲ್ಲಿ ಬೆನಿಫಿಟ್ ಕೊಡ್ತಾರೆ. ಅಪ್ ಟು 1.5 ಲಕ್ಷ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದು ವರ್ಷಕ್ಕೆ. ನೀವು 1.5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ ನಿಮಗೆ ಅಪ್ ಟು ನಿಮ್ಮದು ಇನ್ಕಮಲ್ಲಿ 1.5 ಲಕ್ಷನ ಮೈನಸ್ ಮಾಡಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಏನಾದರೂ ಟ್ಯಾಕ್ಸಬಲ್ ಇನ್ಕಮ್ ಬರ್ತಾ ಇದ್ದರೆ, ನಿಮ್ಗೆ ಏನಾದರೂ ಟ್ಯಾಕ್ಸಬಲ್ ಇನ್ಕಮ್ ಇದ್ದರೆ ನೀವು ಟ್ಯಾಕ್ಸ್ ಸೇವ್ ಮಾಡಬೇಕಾದ್ರೆ ನೀವು ELSS ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸರ್ ಮ್ಯೂಚುವಲ್ ಫಂಡಲ್ಲಿ ನಾವು ಗೇನ್ ಮಾಡೋ ರಿಟರ್ನ್ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ? ಮ್ಯೂಚುವಲ್ ಫಂಡಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹಾಕ್ತಾರೆ. ಅಂದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಕೂಡ ನೀವೇನಾದ್ರೂ ಇವತ್ತು ಬೈ ಮಾಡಿಬಿಟ್ಟು ಇನ್ನೊಂದು 6 ತಿಂಗಳು ಇಲ್ಲ ಒಂದು 8 ತಿಂಗಳೊಳಗೆ ಅದನ್ನು ಸೆಲ್ ಮಾಡಿ ವಾಪಸ್ ತಾಂತೀರಾ ಅಂದರೆ, 1 ಲಕ್ಷ ಹಾಕಿದ್ದೀರಾ, ಅದರೊಳಗೆ 1 ಲಕ್ಷ ಹಾಕ್ಬಿಟ್ಟು ನೀವೇನಾದರೂ ಅದು 1,20,000 ಆಗಿದೆ, ಅದು 1,20,000 ವಾಪಸ್ ತಾಂತಿದ್ದೀರಾ ಅಂದರೆ 20,000ಕ್ಕೆ 15% ಟ್ಯಾಕ್ಸ್ ಹಾಕ್ತಾರೆ. 15% ಒಂದು ವರ್ಷದೊಳಗಡೆ ಏನಾದರೂ ನಾವು ಬಿಡಿಸ್ಕೊಂಡ್ರೆ, ಒಂದು ವರ್ಷದ ಮೇಲ್ಗಡೆ ನೀವು ಯಾವತ್ತು ಬಿಡಿಸ್ಕೊಂಡ್ರು ಕೂಡ 10% ಟ್ಯಾಕ್ಸ್ ಹಾಕ್ತಾರೆ. ಅಂದರೆ ನೀವೇನಾದರೂ ಅದೇ 1 ಲಕ್ಷನ ಒಂದು ವರ್ಷ ಬಿಟ್ಟು ನೀವೇನಾದರೂ ವಿಡ್ರಾ ಮಾಡಿದ್ರೆ ಆ 20,000ಕ್ಕೆ ಲಾಭ ಏನು ಬಂದಿದೆಯಲ್ಲ 20,000ಕ್ಕೆ 10% ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸ್ ಅವರೇ ಹಾಕಲ್ಲ, ನೀವು ಹೋಗಿ ಫೈಲ್ ಮಾಡಬೇಕು. ನೀವು ಹೋಗಿ ನಿಮ್ಮ ಇನ್ಕಮ್ ಮೇಲೆ ಹೋಗಿ ಫೈಲ್ ಮಾಡಬೇಕು. ಅವ್ರೇನು ಟ್ಯಾಕ್ಸ್ ಕಟ್ ಮಾಡಿಬಿಟ್ಟು ಅವ್ರು ನಿಮ್ಗೆ ಅಕೌಂಟಿಗೆ ಹಾಕಲ್ಲ, ಅವ್ರು ಎಷ್ಟಿದೆಯೋ ಅಷ್ಟು ಹಾಕ್ತಾರೆ. ನೀವು ಹೋಗಿ ಫೈಲ್ ಮಾಡಿ ಟ್ಯಾಕ್ಸ್ ಪೇ ಮಾಡಬೇಕು. ಬ್ರೋ ಇನ್ವೆಸ್ಟ್ಮೆಂಟ್ನ ಎಷ್ಟು ಇಯರ್ ಮಾಡಿ ಅಂತೀರಾ? ಹೌ ಟು ಇನ್ವೆಸ್ಟ್? ಮತ್ತು ಒನ್ ಟೈಮಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟಾ, ಮಂತ್ಲಿ ಇನ್ವೆಸ್ಟ್ ಮಾಡೋದು? ಸರ್ ನಾನು ಅವಾಗಲೇ ಹೇಳಿದೆ ಮಂತ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಎಷ್ಟು ಇಯರ್ ಇನ್ವೆಸ್ಟ್ ಮಾಡೋದು ಬೆಸ್ಟು ಅಂತೀರಾ ಅಂತ. ನನ್ನ ಪ್ರಕಾರ ಮಿನಿಮಮ್ 10 ವರ್ಷ ಇನ್ವೆಸ್ಟ್ ಮಾಡೋದು ಬೆಸ್ಟು.
10 ವರ್ಷ ಇನ್ಬೇಕು, ಯಾಕಂದರೆ ಇನ್ವೆಸ್ಟ್ಮೆಂಟ್ನ ಬೆಳೆಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಟ್ ಬೆಳೆಸ್ಬೇಕಂದ್ರೆ ನಾವು ವರ್ಷ 15% ಗ್ರೋ ಆಗುತ್ತೆ ಅಂದರೆ ನೀವು ಹಿಂಗೆ ತಿಳ್ಕೊಬೇಡಿ ಎವ್ರಿ ಇಯರ್ 15% ಅಂತ. ಅಂದರೆ ಇವಾಗ ನಿಮಗೆ ಕಮ್ಮಿ ಅನಿಸುತ್ತೆ, 1 ಲಕ್ಷಕ್ಕೆ 15% ಅಂದರೆ ಎಷ್ಟಾಗುತ್ತೆ? 15,000 ಆಗುತ್ತೆ. 15,000 ತುಂಬ ಕಮ್ಮಿ ಅನಿಸುತ್ತೆ. ಬಟ್ ಮುಂದಿನ ವರ್ಷ ಏನಾಗುತ್ತೆ ಗೊತ್ತಾ? ಮುಂದಿನ ವರ್ಷ ಈ 1,15,000ಕ್ಕೂ 15% ಮೇಲೆ ಹೋಗುತ್ತೆ. ಅದ್ರ ಮುಂದಿನ ವರ್ಷ ಏನಾಗುತ್ತೆ? 1,30,000ಕ್ಕೂ ಈ ಥರ ಕ್ಯುಮ್ಯುಲೇಟಿವ್ ಆಗುತ್ತಲ್ಲ. ಕ್ಯುಮ್ಯುಲೇಟಿವ್ ಆಗೋದ್ರಿಂದ ಇದು ಕಾಂಪೌಂಡಿಂಗಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಇದನ್ನೇ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು. ಕಾಂಪೌಂಡ್ ಇಂಟ್ರೆಸ್ಟು ನೀವು ರಿಟರ್ನಿಗೆ ರಿಟರ್ನ್ ಬರುತ್ತೆ, ಇಂಟ್ರೆಸ್ಟಿಗೆ ಇಂಟ್ರೆಸ್ಟ್ ಬರುತ್ತೆ. ಇದು ಇಂಟ್ರೆಸ್ಟ್ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ನೀವು ಇಂಟ್ರೆಸ್ಟ್ ಅಲ್ಲ, ಇದು ರಿಟರ್ನ್ ಅಲ್ವಾ? ಈ ರಿಟರ್ನಿಗೆ ರಿಟರ್ನ್ ಬರ್ತಾ ಹೋಗ್ತಾ ಇರುತ್ತೆ. ಅದರಿಂದ ನನ್ನ ಪ್ರಕಾರ ಮಿನಿಮಮ್ 10 ವರ್ಷ ಏನಾದರೂ ನಾವು ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು, ತುಂಬ ನಮ್ಮ ದುಡ್ಡನ್ನ ಗ್ರೋ ಆಗಿ ಮಾಡ್ಬೋದು. ಸರ್, ನಾವು ಮ್ಯೂಚುವಲ್ ಫಂಡ್ನ ಮಿನಿಮಮ್ ಎಷ್ಟು ಅಮೌಂಟಿಂದ ಸ್ಟಾರ್ಟ್ ಮಾಡ್ಬೋದು ಸರ್? ಮ್ಯೂಚುವಲ್ ಫಂಡ್ಗೆ ನೀವು ಒಂದೇ ಸಲ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಒಂದೊಂದು ಫಂಡ್ಗಳು ಮಿನಿಮಮ್ಮು 5,000 ಇನ್ವೆಸ್ಟ್ ಮಾಡಿ ಅಂತಾರೆ, 1,000 ಇನ್ವೆಸ್ಟ್ ಮಾಡಿ ಅಂತಾರೆ. ಆದರೆ SIPನಲ್ಲಿ ಮಾತ್ರ ನೀವು ಮಿನಿಮಮ್ಮು 500 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದು SIP ಬರೀ 100 ರೂಪಾಯಿಂದನೂ ಇದೆ. ಬರೀ 100 ರೂಪಾಯಿ ತಿಂಗಳ ಇನ್ವೆಸ್ಟ್ ಮಾಡೋ SIPನೂ ಇದೆ. ಆದರೆ ತುಂಬ SIPಗಳು ಮಿನಿಮಮ್ 500 ರೂಪಾಯಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ. 500 ರೂಪಾಯಿಂದನೂ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ 15,000ನೇ ಬೇಕು, 20,000ನೇ ಬೇಕು ಅಂತಲ್ಲ. ನಾನು ಆ ವಿಡಿಯೋದಲ್ಲಿ ಏನಕ್ಕೆ 15,000 ತೋರಿಸಿದ್ದು ಅಂದರೆ ನಮಗೆ ಎಕ್ಸಾಂಪಲ್ ಗೊತ್ತಾಗಲಿ, ಲಾಂಗ್ ಟರ್ಮ್ ಬಿಟ್ಟರೆ ನಮ್ಮ ದುಡ್ಡು ಯಾವ ಥರ ಬೆಳೆಯುತ್ತೆ ಅಂತ. 15,000ನೇ ಇನ್ವೆಸ್ಟ್ ಮಾಡಬೇಕಂತ ಏನಿಲ್ಲ, ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. 500 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಗ್ರೋ ಆಪ್ ಸೇಫಾ ಬ್ರೋ? ಬ್ರೋ ಸೇಫ್ ಅಂತ ಗ್ರೋ ಆಪ್ ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ಸೇಫ್ ಅಂದ್ರೆ ಬಂದರಲ್ಲಿ ಯಾವ ಆ್ಯಪ್ಗಳು ಕೂಡ ಏಂಜಲ್ ಒನ್, ಜೆರೋದ ಯಾವ ಆ್ಯಪ್ಗಳು ಕೂಡ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ದುಡ್ಡನ್ನ ಯಾರೂ ತಗೊಂಡೋಗಿ ಬರೋಲ್ಲ. ಬಿಕಾಸ್ ಅದು ಮ್ಯೂಚುವಲ್ ಫಂಡ್ ಅವ್ರ ಹತ್ರ ಇರೋಲ್ಲ. ಈ ಮ್ಯೂಚುವಲ್ ಫಂಡ್ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ HDFC ಮ್ಯೂಚುವಲ್ ಫಂಡ್ ಅಂದರೆ ನಿಮ್ಮ ಫಂಡು HDFC ಹತ್ರ ಇರುತ್ತೆ. SBIನಲ್ಲಿ ಬೈ ಮಾಡಿದ್ರೆ SBIನಲ್ಲಿ ಇರುತ್ತೆ. ನೀವು ಕೊಟ್ಟಿರೋದು ದುಡ್ಡು SBIಗೆ, ಗ್ರೋಗಲ್ಲ. ಗ್ರೋ ಏನಕ್ಕಂದರೆ ನಿಮಗೆ ಬೈ ಸೆಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಆದರೆ ನೀವು ಆ್ಯಕ್ಚುಲಿ ಬೈ ಮಾಡೋದಿದ್ರೆ, ನೀವು ಯಾವಾಗಲೂ ಅಕೌಂಟ್ಗಳು ಓಪನ್ ಮಾಡ್ಕೊಳೋದಿದ್ರೆ, ಈ ಥರ ಡಿಮ್ಯಾಟ್ ಅಕೌಂಟ್ಗಳು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳಂಗಿದ್ರೆ ಟಾಪ್ 3 ಇರ್ತಾವಲ್ಲ, ಟಾಪ್ 3 ಯಾರಿದ್ದಾರೆ ಅವ್ರು ನೋಡಿ ಬೈ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕೆಳಗಿರೋರು ಏನು ಮಾಡ್ತಾರೆ, ಇದರಿಂದ ಕಂಪ್ನಿಗಳು ಪ್ರಾಫಿಟ್ ಮಾಡ್ಕೊಳಕ್ಕಾಗ್ದಲೇ ಲಾಂಗ್ ಟರ್ಮಲ್ಲಿ ಮುಚ್ಕೊಂಡು ಹೋಗ್ಬಿಡ್ತಾರೆ. ತುಂಬ ಹಳೆ ಕಂಪ್ನಿಗಳು ಯಾವಿದ್ದಾವೆ, ತುಂಬ ಓಲ್ಡ್ ಕಂಪ್ನಿಗಳು ಯಾವಿದ್ದಾವೆ ಅಂಥ ಕಂಪ್ನಿಗಳಲ್ಲಿ ಬೈ ಮಾಡಿ. ಏಂಜಲ್ ಒನ್ ಕೂಡ 1987 ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ 36 ವರ್ಷ ಆಗಿದೆ. ಆವಾಗಲಿಂದನೂ ಮಾರ್ಕೆಟಲ್ಲಿದ್ದಾನೆ. ನೀವು ಥಿಂಕ್ ಮಾಡಿ, ನಾನು ಇಲ್ಲೇ ಓಪನ್ ಮಾಡಿ ಅಲ್ಲೇ ಓಪನ್ ಮಾಡಿ ಅಂತ ಹೇಳ್ತಿಲ್ಲ. ನೀವು ಥಿಂಕ್ ಮಾಡಿ, ನೀವು ನೋಡಿ ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಯಾವತ್ತಾದರೂ ಬ್ಯಾನ್ ಆದರೆ, ಕ್ಲೋಸ್ ಆದರೆ ಹೇಗೆ ಮಾಡೋದು? ನಾನು ಅವಾಗಲೇ ಹೇಳ್ದಲ್ಲ ಸರ್, ಫಸ್ಟಿಗೆ ಹೇಳ್ಬಿಟ್ಟಿದ್ದೀನಿ ಅದನ್ನು. ಮ್ಯೂಚುವಲ್ ಫಂಡು ಯಾಕೆ ಕ್ಲೋಸ್ ಆಗೋಲ್ಲ, ಆದರೂ ಕೂಡ ಗೌರ್ಮೆಂಟ್ ಯಾವ ಥರ ಇಂಟರ್ಫಿಯರ್ ಆಗುತ್ತೆ ಅಂತ. ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ನಾವು ಯಾವ ಥರ ಇನ್ವೆಸ್ಟ್ಮೆಂಟ್ ಚಾಲೂ ಮಾಡೋದು? ಸರ್, ಅದೇ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಯಾವ ಕಂಪ್ನಿ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಕಂಪ್ನಿದು ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸರ್, ನಾನು ಫೋನ್ಪೇನಲ್ಲಿ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿದ್ದೀನಿ. ಇಸ್ ಇಟ್ ಸೇಫ್? ಸರ್, ಫೋನ್ಪೇ ಬಗ್ಗೆ ಗೊತ್ತಿಲ್ಲ, ಬಟ್ ಆದರೆ ಫೋನ್ಪೇ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಇರೋ ಆ್ಯಪಲ್ಲ. ಅವ್ರು ಇನ್ಶೂರೆನ್ಸು ಸೆಲ್ ಮಾಡ್ತಾರೆ, ಪೇಮೆಂಟ್ ಮಾಡಿಸ್ಕೊತಾರೆ, ಎಲ್ಲನೂ ಮಾಡಿಸ್ಕೊತಾರೆ. ಅದರಿಂದ ನೀವು ಫೋಕಸ್ ಮಾಡೋಕ್ಕಾಗಲ್ಲ. ಯಾವುದನ್ನ ಇನ್ವೆಸ್ಟ್ಮೆಂಟಿಗೋಸ್ಕರ ಸಪ್ರೇಟ್ ಇರೋ ಆ್ಯಪ್ಗಳನ್ನ ಬೈ ಮಾಡಿ. ಏಂಜಲ್ ಒನ್ ಇರ್ಬೋದು, ಗ್ರೋ ಇರ್ಬೋದು, ಜೆರೋದಾ ಇರ್ಬೋದು, ಈ ಥರದ್ರಲ್ಲಿ ಮಾಡಿ. ಫೋನ್ಪೇಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಸೇಫು ಎಲ್ಲನೂ, ನಾನು ಅವಾಗಲೇ ಹೇಳ್ದಂಗೆ ಎಲ್ಲನೂ ಸೇಫು. ಯಾರೂ ನಮ್ದು 5 ರೂಪಾಯಿನೂ ತೊಗೊಂಡೋಗಿ ಬರೋಲ್ಲ. ಬಟ್ ಆದರೆ ಈ ಥರ ಇನ್ವೆಸ್ಟ್ಮೆಂಟ್ಗೋಸ್ಕರನೇ ಇರೋ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂದರೆ ಯಾವ ಥರ ಬ್ರೋ? ನಾನು ಅವಾಗಲೇ ಹೇಳ್ದಂಗೆ ಬ್ರೋ, ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ವಾಲಟಿಲಿಟಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಟರ್ನ್ ಕೊಡುತ್ತೆ ಅದೇ ಥರ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಕೊಡೋದು. ಯಾರನ್ನ ನಿಮಗಿಲ್ಲಿ ಮಿನಿಮಮ್ ಅಷ್ಟೇ ಕೊಡುತ್ತೆ, ಇಷ್ಟೇ ಕೊಡುತ್ತೆ, ಫಿಕ್ಸ್ಡ್ ರಿಟರ್ನ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ ಅರ್ಥ. ಯಾಕಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ರಿಟರ್ನ್ ಇಷ್ಟೇ ಸಿಗುತ್ತೆ ಅಂತ ಯಾವನ್ ಕೂಡ ಹೇಳೋಕ್ಕಾಗಲ್ಲ, ದೇವ್ರು ಕೂಡ ಬಂದು ಹೇಳೋಕ್ಕಾಗಲ್ಲ. ಲಾಸ್ಟ್ 3 ಇಯರ್ಸ್ ನೀವು ಮ್ಯೂಚುವಲ್ ಫಂಡ್ ತೆಗೆದು ನೋಡಿದ್ರೆ ಒಂದೊಂದು ಕಂಪ್ನಿಗಳು 30%, 40% ಎಲ್ಲ ಕೊಟ್ಟಿದ್ದಾರೆ. ಮುಂದೆನೂ ಅದೇ ಕೊಡುತ್ತೆ ಅಂತ ದೇವರಣೆಗೂ ಆ ಕಂಪ್ನಿಗಳು ಹೇಳೋಕ್ಕೆ ಬರಲ್ಲ. ಯಾಕಂದರೆ ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಆ ಥರ ರಿಟರ್ನ್ ಸಿಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಲಾಂಗ್ ಟರ್ಮಲ್ಲಿ ನಾವು ಯಾವಾಗಲೂ ಒಂದು ಮಿನಿಮಮ್ ರಿಟರ್ನ್ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಹೋಗಬೇಕು. 15% ನನ್ನ ಪ್ರಕಾರ ನಾನು ಇಟ್ಕೊಂಡಿರೋದು ಯಾವಾಗಲೂ 15% ಇಟ್ಕೊತೀನಿ. 15% ಇಟ್ಕೊಂಡೇ ನಾವು ಮೂವ್ ಆಗಬೇಕು. ಕಮ್ಮಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. 12-13% ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೀವು ಇನ್ವೆಸ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ ಯಾವುದು? ನಾನು ಇನ್ವೆಸ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ನ ನಾನು ಏನು ಕೇಳಬೇಕು ಬ್ರೋ? ನನಗೆ ಈ ಥರ ಪಬ್ಲಿಕಲ್ಲಿ ಬಂದುಬಿಟ್ಟು ನಾನೇನು ಮಾಡ್ತಿದ್ದೀನಿ, ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳೋದು ನನ್ನ ಪ್ರಕಾರ ಸರಿ ಅನಿಸಲ್ಲ.
ನಾನು ಇನ್ವೆಸ್ಟ್ ಮಾಡ್ತಿರೋದು ಒಂದೇ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ, ಒಂದೇ ಫಂಡಲ್ಲಿ. ಅದು ಯಾರ ಮೇಲೆ ಅಂದರೆ ನನ್ನ ಮಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ. ತಿಂಗಳ 25,000 ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗಳ ಮೇಲೆ. ನಂದು ಉಳಿದಿದ್ದು ಇನ್ವೆಸ್ಟ್ಮೆಂಟ್ ಎಲ್ಲನೂ ನಂದು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲೇ ಇರೋದು. ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ. ಯಾಕಂದರೆ ನಾನು ಸ್ಟಾಕ್ ಮಾರ್ಕೆಟ್ನ ನಾನು ಅರ್ಥ ಮಾಡ್ಕೊತೀನಿ, ಸ್ಟಾಕ್ ಮಾರ್ಕೆಟಲ್ಲೇ ಇದ್ದೀನಿ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟಾಕ್ ಮಾರ್ಕೆಟ್ ಜೊತೆಗೆ ಇರ್ತೀನಿ. ನನಗೆ ಗೊತ್ತು ಏನಾಗ್ತಾ ಇಲ್ಲ ಅಂತ. ಅದರಿಂದ ನಾನು ಮ್ಯೂಚುವಲ್ ಫಂಡ್, ನನ್ನ ದುಡ್ಡನ್ನ ಮ್ಯೂಚುವಲ್ ಫಂಡ್ ಕಂಪ್ನಿ ಕೊಡೋದಕ್ಕಿಂತ ನನ್ನ ದುಡ್ಡನ್ನ ನಾನೇ ಇನ್ವೆಸ್ಟ್ ಮಾಡ್ತೀನಿ, ನಾನೇ ಮ್ಯಾನೇಜ್ ಮಾಡ್ತೀನಿ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಮ್ಯೂಚುವಲ್ ಫಂಡಲ್ಲಿ ನನ್ನ ಮಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಲಾಸ್ಟ್ 3 years ಆಯಿತು ನಾನು ಅದು ಸ್ಟಾರ್ಟ್ ಮಾಡಿ. ನಾನು ಅವ್ರಿಗೊಂದು 10-15 ವರ್ಷ ಆಗೋವರೆಗೂ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಮ್ಯೂಚುವಲ್ ಫಂಡಲ್ಲಿ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದು. ಮಿನಿಮಮ್ ನೀವು 500 ರೂಪಾಯಿ ಅಲ್ಲ 100 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 1 ಕೋಟಿ 10 ಕೋಟಿ ನಿಮ್ಮ ಹತ್ರ ಎಷ್ಟಿದೆ ಎಷ್ಟೆಲ್ಲ ಕೋಟಿ ಅವ್ರು ಇನ್ವೆಸ್ಟ್ ಮಾಡಿಸ್ಕೊಂತಾರೆ. ಮ್ಯಾಕ್ಸಿಮಮಿಗೆ ಲಿಮಿಟ್ ಇಲ್ಲ. ಮಿನಿಮಮ್ 100 ರೂಪಾಯಿಂದನೂ ಮಾಡ್ಬೋದು. ಒಂದೊಂದು ಫಂಡ್ ಮಾತ್ರ 100 ರೂಪಾಯಿ ತಗೊಳ್ತವೆ. ಇಲ್ಲಾಂದರೆ ನೀವು 500 ರೂಪಾಯಿ, ಆವಾಗಲೇ ಹೇಳ್ದಂಗೆ 500 ರೂಪಾಯಿ ಎಲ್ಲ SIPಗಳು, ಎಲ್ಲ ಮ್ಯೂಚುವಲ್ ಫಂಡ್ ಕಂಪ್ನಿಗಳು SIPನ 500 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. 16 year old ಸರ್, ನಾನು ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ? 16 years old ಆಗಿರೋದ್ರಿಂದ ನೀವು ಯಾಕಂದರೆ ನಿಮ್ಮ ಹತ್ರ ಪ್ಯಾನ್ ಇರಲ್ಲ, ನಿಮ್ಮ ಹತ್ರ ಯಾವುದೇ ಥರ ಐಡೆಂಟಿ ಪ್ರೂಫ್ ಇರಲ್ಲ, ಆಧಾರ್ ಕಾರ್ಡ್ ಇದ್ದರೆ ಇಲ್ಲಿ ನಡೆಯಲ್ಲ. ಯಾಕಂದರೆ ಪ್ಯಾನ್ ಬೇಕು. ಇದು ಕಂಪ್ಲೀಟ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸೇರಿರೋದು. ನಿಮಗೆ ಪ್ಯಾನ್ ಇದ್ದರೆ ನೀವು ಅಕೌಂಟ್ ಓಪನ್ ಮಾಡ್ಬೋದು. 18 ವರ್ಷ ಆಗೋವರೆಗೂ ನಿಮಗೆ ಪ್ಯಾನ್ ಬರಲ್ಲ, ನೀವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಕಲಿತಾ ಹೋಗಿ, ಯಾವ ಥರ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ ಅಂತ ಕಲಿತಾ ಹೋಗಿ. ಒನ್ಸ್ ನಿಮಗೆ 18 ವರ್ಷ ಆದಮೇಲೆ ಆಮೇಲಿಂದ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಎಷ್ಟು ಸಿಗುತ್ತೆ ಅಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಬಟ್ ಹೋಗ್ತಾ ನಿಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಬಂದಾಗ ನೀವು ದುಡ್ದಿರೋ ದುಡ್ಡೆಲ್ಲನೂ ಇನ್ವೆಸ್ಟ್ ಮಾಡ್ತೀರಾ. ನಾನು 100% ಹೇಳ್ತೀನಿ, ಇನ್ವೆಸ್ಟ್ ಮಾಡ್ತೀರಾ. ಬಟ್ ಇವಾಗಲಿಂದ ಕಲಿತಾ ಹೋಗಿ ಯಾವ ಥರ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ ಅಂತ. ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ. ಮುಂದೆ ಒಂದು ದಿವಸ ನಿಮ್ಮ ಫ್ರೆಂಡ್ ನಾನು ಅಷ್ಟು ದುಡ್ದಿದ್ದೀನಿ ಬ್ರೋ ಇದರಲ್ಲಿ ಅಂತ ಹೇಳಿದಾಗ ಬೇಜಾರಾಗಬೇಡಿ. ಇಲ್ಲ, ನೀವು ನಿಮ್ಮ ಫ್ರೆಂಡಿಗೆ ಹೇಳಿ ನಾನು ಇಷ್ಟು ಮಾಡಿದ್ದೀನಿ, ನೀನೇನೂ ಮಾಡಿಲ್ಲ ಅಂತ ಅವನಿಗೆ ತೋರಿಸಿ. ನಮ್ಮ ಇಂಡಿಯಾದಲ್ಲಿರೋ ಮ್ಯೂಚುವಲ್ ಫಂಡ್ ಹೇಗೆ, ನಾವು US ಸ್ಟಾಕ್ನ ಮ್ಯೂಚುವಲ್ ಫಂಡ್ ಏನಾದರೂ ಇದೆಯಾ? ನಾವು ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ US ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹೆಂಗೆ ಅಂದರೆ ಇಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಏನು ಮಾಡ್ತವೆ, US ಮಾರ್ಕೆಟಲ್ಲೂ ಇನ್ವೆಸ್ಟ್ ಮಾಡ್ತವೆ. ನ್ಯಾಸ್ಡ್ಯಾಕ್, ಆಪಲ್ಲು, ಮೈಕ್ರೋಸಾಫ್ಟು, ಗೂಗಲ್ಲು, ಫೇಸ್ಬುಕ್ಕು, ಈ ಥರ ಕಂಪ್ನಿಗಳಲ್ಲೂ ಇನ್ವೆಸ್ಟ್ ಮಾಡ್ತವೆ. ನೀವು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಯಾವ್ಯಾವ ಮಾಡ್ತವೆ ಅಂತ. ನನಗೆ ಗೊತ್ತಿರೋಂಗೆ ಮೋತಿಲಾಲ್ ಓಸ್ವಾಲ್ ನ್ಯಾಸ್ಡ್ಯಾಕ್ ಫಂಡ್ ಅಂತ ಇದೆ. ನ್ಯಾಸ್ಡ್ಯಾಕ್ ಫಂಡ್ ಅಂದರೆ ಅವರು ಡೈರೆಕ್ಟ್ ಅಲ್ಲಿ ಅಮೆರಿಕಾದಲ್ಲಿರೋ ಒಂದು ಇಂಡೆಕ್ಸ್ ಇದೆಯಲ್ಲ, ಇಲ್ಲಿ ಹೆಂಗೆ ನಿಫ್ಟಿ ಇದೆಯಲ್ಲ ಅದೇ ಥರ ಅಲ್ಲಿ ಅಮೆರಿಕಾದಲ್ಲಿ ನ್ಯಾಸ್ಡ್ಯಾಕ್ ಅಂತ ಇದೆ. ಅಲ್ಲಿ ಟೆಕ್ನಾಲಜಿ ಕಂಪ್ನಿಗಳು ಜಾಸ್ತಿ ಇದ್ದಾವೆ ಅಂತ. ಆ ನ್ಯಾಸ್ಡ್ಯಾಕ್ ಫಂಡಲ್ಲಿ ಇವ್ರು ಇನ್ವೆಸ್ಟ್ ಮಾಡ್ತಾರೆ. ನೀವು ಅದನ್ನೊಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಇದು ನಾನು ಏನೇ ಹೇಳಿದ್ರು ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಜಸ್ಟ್ ನಿಮಗೆ ಎಜುಕೇಷನ್ ಪರ್ಪಸ್ಸಾಗಿ ಹೇಳ್ತಿದ್ದೀನಿ. ಇಲ್ಲಿ ನಾನು ಏನೇ ಮಾತಾಡಿದ್ರು ಇದು ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಆ್ಯಸ್ ಪರ್ ದ ಸೆಬಿ ರೂಲ್ಸು ನಾವು ಈ ಥರ ಪಬ್ಲಿಕಲ್ಲಿ ಬಂದ್ಬಿಟ್ಟು ಯಾರಿಗೂ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೊಡಬಾರ್ದು. ಅದಕ್ಕೋಸ್ಕರ ನಾನು ಯಾವ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ನೇಮ್ ಹೇಳಲ್ಲ, ಏನೂ ಹೇಳಲ್ಲ. 1 year ಒಳಗೆ ವಿಡ್ರಾ ಮಾಡಿದ್ರೆ ಏನು ಪ್ರಾಬ್ಲಮ್ಮು? 1 year ಒಳಗೆ ವಿಡ್ರಾ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ನೀವೇನಾದರೂ 1 year ಒಳಗಡೆ ನಿಮ್ಮ ದುಡ್ಡನ್ನ ವಿಡ್ರಾ ಮಾಡ್ತಿದ್ದೀರಾ ಅಂದರೆ ಅವರು 1% 2% ಆ ಥರ ಮ್ಯೂಚುವಲ್ ಫಂಡ್ ಡಿಫ್ರೆಂಟ್ ಇರುತ್ತೆ. ಅದು ಅವ್ರೇನು ಮಾಡ್ತಾರೆ, 1%ನ ಚಾರ್ಜ್ ಮಾಡ್ತಾರೆ. ಅಂದರೆ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಅದೇನಾದರೂ 1,10,000 ಆಗಿದೆ ಅಂದರೆ ಅವರು 1,10,000ಕ್ಕೆ 1%ನ ಚಾರ್ಜ್ ಮಾಡ್ತಾರೆ. ಅಂದರೆ 1,100 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು 1 ವರ್ಷದ ಒಳಗಡೆ ವಿಡ್ರಾ ಮಾಡಿದ್ದೀರಾ ಅಂದರೆ. ಅದೇ ನೀವು 1 ವರ್ಷ ಮೇಲೆ ವಿಡ್ರಾ ಮಾಡಿದ್ದೀರಾ ಅಂದರೆ ಅವ್ರು ಯಾವುದೇ ಥರ ಚಾರ್ಜ್ ಮಾಡಲ್ಲ. ಆಮೇಲೆ ನಾವು ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ತುಂಬ ಮುಖ್ಯವಾಗಿ ನೋಡಬೇಕಾಗಿರೋದು ಅವ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ. ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹೆಂಗೆ ದುಡ್ಡು ಮಾಡಬೇಕು ಹೇಳಿ? ಈಗ ನೀವು ಕೊಟ್ಟಿರೋ ದುಡ್ಡನ್ನ ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅದು ನೋಡ್ಕೊಳಕ್ಕೋಸ್ಕರ ಅವ್ರಿಗೊಂದು ಫೀಸ್ ಅಂತ ಬೇಕಾ, ಅವರ ಫೀಸ್ನ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ನಾರ್ಮಲಿ 1 to 2% ಚಾರ್ಜ್ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದರೆ ಈಗ ನೀನು ಜಾಸ್ತಿ ಫೀಸ್ ತಗೊಂಡು ಜಾಸ್ತಿ ರಿಟರ್ನ್ ಕೊಟ್ಟಿದ್ಯಾ ಅಂದರೆ ಫೀಸ್ ಕೊಡೋಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಮ್ಯೂಚುವಲ್ ಫಂಡಲ್ಲಿ ಎಸ್ಟಿಮೇಟೆಡ್ ರಿಟರ್ನ್ 15% ಅಂತ ಇದ್ದರೆ ಅಟ್ಲೀಸ್ಟ್ 10% ಆದರೂ ಸಿಗುತ್ತಾ? ಸರ್ 10% ಸಿಗುತ್ತಾ, 15% ಸಿಗುತ್ತಾ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ ಇಷ್ಟೇ ಸಿಗುತ್ತೆ ಅಂತ. ನಾನು ಅವಾಗಲೇ ಹೇಳ್ದಂಗೆ ಇಂಡಿಯಾ ಯಾವ ಥರ ಗ್ರೋತ್ ಆಗುತ್ತೆ, ಕಂಟ್ರಿ ಯಾವ ಥರ ಗ್ರೋತ್ ಆಗುತ್ತೆ ಆ ಥರ ಮೇಲೆ ರಿಟರ್ನ್ ಇರುತ್ತೆ. ಅಂದರೆ ಅದೇ ಥರ ಕಂಟ್ರಿ ಗ್ರೋ ಆದಂಗೆ ನಿಫ್ಟಿನಲ್ಲಿರೋ ಕಂಪ್ನಿಗಳು, ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಗ್ರೋ ಆಗ್ತವೆ. ಅದೇ ಥರ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಗ್ರೋ ಆಗ್ತವೆ. ಅದೇ ಥರ ಮ್ಯೂಚುವಲ್ ಫಂಡಲ್ಲಿರೋ ಇನ್ವೆಸ್ಟ್ಮೆಂಟು ಗ್ರೋ ಆಗುತ್ತೆ. ಅದು 15% ಆದರೂ ಗ್ರೋ ಆಗ್ಬೋದು, 25% ಆದರೂ ಗ್ರೋ ಆಗ್ಬೋದು, 30% ಆದರೂ ಗ್ರೋ ಆಗ್ಬೋದು. ಇಷ್ಟೇ ಗ್ರೋ ಆಗುತ್ತೆ ಅಂತ ಯಾರೂ ಹೇಳಕ್ಕೆ ಬರಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಲಾಂಗ್ ಟರ್ಮಲ್ಲಿ 5 ವರ್ಷ 6 ವರ್ಷದಲ್ಲಿ ನಮಗೆ ನಿಜವಾಗ್ಲೂ 12ರಿಂದ 15% ಸಿಗುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನಿಮಗೆ ರಿಟರ್ನ್ ಜಾಸ್ತಿ ಸಿಗುತ್ತೆ. ಲಾಂಗ್ ಟರ್ಮ್ ನಮ್ಮ ವ್ಯೂ ಯಾವಾಗಲೂ ಲಾಂಗ್ ಟರ್ಮ್ ಇರಬೇಕು. ಲಾಂಗ್ ಟರ್ಮ್ ಅಂದರೆ 5 ವರ್ಷದ ಮೇಲೆ ಇರಬೇಕು. ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಮನಿ ವ್ಯಾಲ್ಯೂ ಕಡಿಮೆ ಆಗುತ್ತಾ ಇಫ್ ದ ಲಾಸಸ್ ಅಕ್ಕರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಸೇಮ್ ಲೈಕ್ ಇನ್ ಮ್ಯೂಚುವಲ್ ಫಂಡ್? ಅದೇ ಸರ್, ಮ್ಯೂಚುವಲ್ ಫಂಡ್ ಆಲ್ಸೋ ಈ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಲ್ವಾ? ಇಲ್ಲೂ ಕೂಡ ಸೇಮ್ ಮಾರ್ಕೆಟಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸ್ ಇದೆಯೋ ಇಲ್ಲೂ ಹಂಗೆ ಇದೆ. ಬಟ್ ಇಲ್ಲಿ ಯಾಕೆ ಲಾಸ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ ಅಂದರೆ, ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲೇ ಏನು ಮಾಡ್ತೀರಾ, 1 ಕಂಪ್ನಿ ಇಲ್ಲ 2 ಕಂಪ್ನಿ 3 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀರಾ.
ಈಗ ಬಿಸ್ನೆಸ್ ಅಂದಮೇಲೆ ಬಿಸ್ನೆಸ್ ಪ್ರಾಫಿಟು ಮಾಡ್ಬೋದು, ಲಾಸು ಮಾಡ್ಬೋದಲ್ಲ, ಹಂಗೆ ಕಂಪ್ನಿ ಮುಳುಗು ಕೂಡ ಹೋಗ್ಬೋದು. ಈಗ ನೀವೇನಾದರೂ 1 ಲಕ್ಷ 3 ಕಂಪ್ನಿ ಮೇಲೆ ಹಾಕಿದ್ದೀರಾ ಅಂದರೆ 2 ಕಂಪ್ನಿ ಮುಳುಗೋಯ್ತು ಅಂದರೆ ನಿಮ್ಮ ಹತ್ರ 1 ಲಕ್ಷ ಅಷ್ಟೇ ಉಳಿಯುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹಂಗೆ ಮಾಡಲ್ಲ. ಸೇಮ್ ಅದೇ 1 ಲಕ್ಷನ 30ರಿಂದ 40 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. 10 ಕಂಪ್ನಿ ಮುಳುಗೋಗ್ಬಿಡ್ಲಿ, ಇನ್ನು 30 ಕಂಪ್ನಿ ಮೇಲೆ ಹೋಗಿರುತ್ತೆ. ಅದರಿಂದ ಲಾಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಇನ್ ಲಾಂಗ್ ಟರ್ಮ್ ಅಂದರೆ ಒಂದು 5 ವರ್ಷ 3 ವರ್ಷದ ಮೇಲ್ಗಡೆ ನಿಮ್ದು ಏನಾದರೂ ವೀವ್ ಇದ್ದರೆ ಲಾಸ್ ಆಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಶಾರ್ಟ್ ಟರ್ಮಲ್ಲಿ ಬೇಕಾದ್ರೆ ನಿಮ್ಮ 1 ಲಕ್ಷ ಬೇಕಾದ್ರೆ 90,000ಕ್ಕೂ ಬರುತ್ತೆ, 80,000ಕ್ಕೂ ಬರುತ್ತೆ. ಈ ಥರ ಮೇಲೆ ಕೆಳಗೆ ಇದ್ದೇ ಇರುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಫಂಡ್ ಮೇಲೆ ಹೋಗಲೇಬೇಕು. ನಾನು ಅವಾಗಲೇ ಫಸ್ಟ್ಗೆ ಹೇಳ್ದಂಗೆ ಯಾಕೆ ಅಂತ ನನಗನ್ನಿಸ್ತಂಗೆ ನಾನು ಆಲ್ಮೋಸ್ಟ್ ಅಲ್ಲೆಲ್ಲನೂ ಕವರ್ ಮಾಡಿದ್ದೀನಿ ಇದರಲ್ಲಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಗೆ ಏನೇನು ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಇನ್ನೊಂದು ಸೀರೀಸ್ ಪಾರ್ಟ್ 2 ಬೇಕಾದ್ರೆ ಮಾಡ್ತೀನಿ. ಕೆಳಗಡೆ ನಿಮ್ಗೆ ಏನೇನು ಅರ್ಥ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ, ನಿಮ್ಗೇನಾದರೂ ಇನ್ವೆಸ್ಟ್ಮೆಂಟಲ್ಲಿ ಡೌಟ್ ಇದ್ದರೆ ಈ ನಂಬರ್ ಕಾಣ್ತಿದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ನೀವು ಏನೇ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಬೋದು. ಅವ್ರು ನಿಮಗೆ ಡೈರೆಕ್ಟ್ ನಿಮಗೆ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಯಾವ ಥರ ಇದು ಮಾಡ್ಬೋದು, ನೀವು ಯಾವ ಥರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತಲೂ ಸಜೆಷನ್ ಕೊಡ್ತಾರೆ. ನಾವು ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ. ನೀವು ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ನೀವು ಅವ್ರ ಹತ್ರ ಗೈಡ್ ತೊಗೊಳ್ಬೋದು. ಅವ್ರು ನಮ್ಮ ಟೀಮ್ ಅವರೇ ಆಗಿರ್ತಾರೆ. ನಿಮಗೆ ಇನ್ವೆಸ್ಟ್ಮೆಂಟ್ ಗೈಡ್ ಅವ್ರು ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.